ನಮ್ಮ ಗಣ್ಯ ಆರ್ಟಿಸ್ಟ್ಗಳ ಬಗ್ಗೆ ಕಲಾವಿದರ ಬಗ್ಗೆ ಏನು ವಾಯ್ಸ್ ನೋಟ್ ಬಿಟ್ಟಿದ್ದಾರೆ. ಅದನ್ನು ಖಂಡಿಸಿ ಸುಮಾರು ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತೀವಿ, ಇದು ಮಾಡ್ತೀವಿ, ನೀವೇನು ಮಾಡ್ತಾಯಿದ್ದೀರಾ ಫಿಲಿಮ್ ಚೇಂಬರ್ ಅವರು ಅಂತೇಳಿ ನಮಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಎಲ್ಲ ಅಂಗಸಂಸ್ಥೆಯವ್ರನ್ನೂ ಇಲ್ಲಿ ಕರೆದು ಚರ್ಚೆ ಮಾಡಿದ್ವಿ. ಎಲ್ಲರೂ ಬಂದಿದ್ದಾರೆ. ನಮ್ಮ ಟಿ ವಿ ಚಾನಲ್ ಅಸೋಸಿಯೇಷನ್ ನಮ್ಮ ರವಿ ಅವರು, ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು, ನಿರ್ಮಾಪಕರ ಸಂಘದ ಬಣಕರ್ ಅವರು, ಹಾಗೂ ಪ್ರದರ್ಶಕರ ಸಂಘದ ನಮ್ಮ ಕೆ ವಿ ಚಂದ್ರಶೇಖರ್ ಸಾಹೇಬರು, ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತರಕ ಸಂಘದವರು ಬಂದಿದ್ದಾರೆ, ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ. ಎಲ್ಲ ಅಂಗಸಂಸ್ಥೆಗಳು ಇಲ್ಲಿ ಬಂದು ಮಾತಾಡಿದ್ವಿ. ಇಷ್ಟೊತ್ತು ಅವರೆಲ್ಲರೂ ಒಂದೇ ಹೇಳ್ತಾ ಇದ್ದಾರೆ, ಇವನು ಎಲ್ಲೋ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವನಿಗೆ ಸಹಕಾರ ಕೊಡಬಾರ್ದು, ನಾನ್ ಕೋಆಪರೇಷನ್ ಮಾಡಬೇಕು ಅನ್ನೋದನ್ನು ಎಲ್ಲರೂ ಒಂದೇ ಒಗ್ಗೂಡನ್ನು ಹೇಳಿದ್ದಾರೆ. ಅವನು ಮಾಡಿರೋದು ಭಾರಿ ತಪ್ಪು. ನಾವು ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು, ಅದು ಮುಕ್ತರಾಗೋವರೆಗೂ ಕೋರ್ಟಲ್ಲಿ ಇದು ಆಲ್ರೆಡಿ ಅವ್ರಿಗೆ ಆಲ್ರೆಡಿ ಜೈಲಲ್ಲಿದ್ದಾರೆ. ಆ ಮನುಷ್ಯ ಏನು ನಾವು ಕೇಸ್ಗಳಾಗ್ತಾ ಇದ್ದಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ತಾಯಿದ್ವಿ. ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ. ಕಿರುತರ ಸೇರಿ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿ ಅವರು, ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕ ನಟರ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಗಮನಿಸ್ತಾ ಇದ್ದಾರೆ. ಹಾಗೆ ಬೇರೆ ನಮ್ಮ ಬೇರೆ ಸಂಸ್ಥೆಗಳವರೆಲ್ಲರೂ ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲೇ ನಮ್ಮನ್ನೆಲ್ಲ ಕರೆದು ಇದನ್ನು ಮಾಡ್ತಾಯಿದ್ವಿ. ಏನಾರ ಇದ್ದರೆ ಕೇಳಿ. ಇಲ್ಲಮ್ಮ ನಮ್ಮ ಇದು ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರಬೇಕಪ್ಪ. ತೀರ್ಮಾನ ಅದೆಲ್ಲ ಮಾಡ್ಕೊಂಡು ಬರಲಿ. ಎಲ್ಲಮ್ಮ ಅದು ಮಾತಾಡ್ತೀನಿ ಬಿಡ್ರಿ. ಸೋಷಿಯಲ್ ಮೀಡಿಯಾದಿಂದ ನಾವು ಕೇಳಿಸ್ಕೊಂಡು ಇಲ್ಲ ಅದು ಅದನ್ನು ಇದು ಮಾಡ್ತಾ ಇದ್ವಿ. ಪೊಲೀಸು ಇದಕ್ಕೆ ಅವರು ಅದನ್ನು ಕ್ರಮ ಅವರು ತಗೊಳ್ತಾರೆ, ಅದನ್ನು ನಾವು ಮಾಡೋದಲ್ಲ, ಅವರು ಅದನ್ನು ಮಾಡ್ತಾರೆ. ಮಾಡಿದ ಮೇಲೆ ನಿಜಾಂಶ ಗೊತ್ತಾಗುತ್ತೆ. ಕೊಡಿ ಇದು ಮಾತಾಡ್ತಾರೆ. ಗೋವಿಂದನ್ ಅವ್ರು ಮಾತಾಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಿ. ಈಗ ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ಲ. ಏನು ಕಂಪ್ಲೇಂಟ್ಗಳಾಗಿದೆ ಅವನು ಏನು ಎಲ್ಲರೂ ಸುಮಾರು ಜನ ಆಗ್ತಾಯಿದ್ದಾರೆ, 100 ಜನ ಕೇಸ್ಗಳಾಗ್ತಾಯಿದ್ದಾರೆ. ಹೌದು ಸರ್, ಅವ್ರಿಗೂ ಕರೆದ್ವಿ. ಅವರು ನೀವೇನು ತೀರ್ಮಾನ ತಗೊಳ್ತೀವೋ ಅದ್ರಿಗೆ ಬದ್ಧವಾಗಿರ್ತೀವಿ ಅಂತೇಳಿ ನಮ್ಮ ದೊಡ್ಡನವ್ರು ಹೇಳಿ. ಸರ್, ಈಗ ಎಲ್ರಿಗೂ ನಮಸ್ಕಾರ. ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಇವಾಗ. ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಜೋಗಿ ಮತ್ತು ನನಗೂ ಸುಮಾರು 30-35 ವರ್ಷದ ಸ್ನೇಹ. ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಸರ್, ಖಂಡಿತ ಅದೇ ಪ್ರಶ್ನೆನೇ ಕೇಳ್ತಾ ಇದ್ದೀವಿ. 3 ಗಂಟೆಗಿದ್ದ ಪ್ರೆಸ್ ಮೀಟ್ ನ ಪ್ರೀಪೋನ್ ಮಾಡುವಂತ ಅವಶ್ಯಕತೆ ಏನಿತ್ತು? ಆ ಸಿನಿಮಾಗೋಸ್ಕರ ಮಾಡಬೇಕಾ? ಒಂದು ನಿಮಿಷ, ಸಿನಿಮಾಗಳಿಗೋಸ್ಕರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ಮಾಡಿದೆ? ಇಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಅದಕ್ಕೆ ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನು ಕೇಳಿದೆ, ಯಾರಿಗೆ ನಾವು PRO ವೆಂಕಟೇಶ್ ಫಿಕ್ಸ್ ಮಾಡಿದ್ವೋ ಅವ್ರಿಗೆ ಕೇಳಿದೆ, 4 ಗಂಟೆಗೆ ಪ್ರೆಸ್ ಮೀಟ್ ಇದನ್ನು ಪ್ರೀಪೋನ್ ಯಾಕೆ ಮಾಡಿದಿರಿ ಅಂತ ಹೇಳ್ಬಿಟ್ಟು. ಅವರೊಂದು ಮಾತು ಹೇಳಿದ್ರು,
ಸರ್ ಗೊತ್ತಿಲ್ಲ, ನಾನು 12ವರೆಗೆ ಪ್ರೆಸ್ ಮೀಟ್ ಮಾಡಿದ್ದೆ. ಅದು ಯಾರು ಅಲ್ಲಿ ಕಮಲಾ ಹಾಸನ್ದು 4 ಗಂಟೆಗೆ ಇದೆ, ಅದಕ್ಕೋಸ್ಕರ ನಾವು ಯಾರೂ ಬರಲ್ಲ, ದಯವಿಟ್ಟು ಅದನ್ನು ಪ್ರೀಪೋನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ, ನಾವೆಲ್ಲ ಮಾಧ್ಯಮದವರೆಲ್ಲ ನಾವು ಅಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿದ್ರು ಸರ್. ಅದಕ್ಕೋಸ್ಕರ ಪ್ರೀಪೋನ್ ಮಾಡಿದೆ ಅಂತ ಹೇಳಿದ್ರು. ಇದು ಸತ್ಯನ? ಇಲ್ಲ ಸರ್, ನಾವು ಮಾಡಿಲ್ಲ. ಅಲ್ಲ ಒಂದು ನಿಮಿಷ, ಇಲ್ಲ ಒಂದು ನಿಮಿಷ, ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ. ಅಲ್ಲ ಪ್ರೀಪೋನ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಅಲ್ವಾ? ನೀವು ಬರ್ದೇನೆ ಮಾಧ್ಯಮದವರು ಬರ್ದೇನೆ ನಾವು ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ? ನನಗೆ ಬೇರೆ ಯಾರು ಹೇಳಿಲ್ಲ. ಅದು ಸಂಬಂಧಪಟ್ಟವ್ರು ಕೇಳಬೇಕು. ನಾನೇ ಮಾತಾಡ್ತೀನಿ ಸರ್. ಸರ್ ಅಲ್ಲ ಒಂದು ನಿಮಿಷ ಇರಿ. ದಯವಿಟ್ಟು ಯಾರು ದಯವಿಟ್ಟು ಮಾಡಿಲ್ಲ. ಯಾವಾಗಾದ್ರೂ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮಕ್ಕೆ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ. ಇದನ್ನ ಚೇಂಜ್ ಮಾಡ್ಕೊಳ್ಳುವಂತ ತಾಕತ್ತಿಲ್ವಾ? ಎಷ್ಟೋ ವಿಷಯಗಳಲ್ಲಿ ಇದೇ ಆಗ್ತಿದೆ ಸರ್. ತಾಕತ್ತು ಪ್ರಶ್ನೆ ಮಾತಾಡಬೇಡಿ ದಯವಿಟ್ಟು. ತಾಕತ್ತಿನ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರಶ್ನೆ ಮಾಡಿಬಿಡಿ. ಅದಕ್ಕೆ ಇವ್ರು ಕೇಳಬೇಕಾಗಿತ್ತು. ಕಮಲಾತ 3 ಗಂಟೆ ನೀವು ಮಾಡ್ಕೋಬೇಡಿ. ಸಪೋಸ್ 3 ಗಂಟೆಗೆ ನಾವು ಕಮಲಾಸನ್ ಅವರು ಕರೆದಿದ್ರೆ ನೀವೆಲ್ಲರೂ ಎಲ್ಲಿ ಇರ್ತಿದ್ರಿ? ನಾವು ಯಾವ್ದು ಚೇಂಜ್ ಮಾಡಿಲ್ಲಮ್ಮ, ನಾವೆಲ್ಲ ಚೇಂಜ್ ಮಾಡಿರೋದು. ಮಾಡ್ಬೇಕಾಗಿ ಅಲ್ಲ ಸರ್, ಇಲ್ಲಮ್ಮ ನಾವು ಚೇಂಜ್ ಮಾಡಿಲ್ಲ. ಇರಿ ಅಲ್ಲ ಮೇಡಮ್, ಈಗ ಒಬ್ಬ PR ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ. ಒಬ್ಬ PRO ವೆಂಕಟೇಶ್ ಅವರು 4 ಗಂಟೆಗೆ ಫಿಕ್ಸ್ ಮಾಡಿದ್ದನ್ನು ಫೋನ್ ಮಾಡ್ಕೊಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರ ಮಾತು ನಂಬೇಕಲ್ವ ನಾವು? ಅವ್ರೇನು ಹೇಳಿದ್ರು ಗೊತ್ತಾ ಇವ್ರಿಗೆ? ದಯವಿಟ್ಟು 4 ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರಂತೆ, ಯಾರು ಬರಲ್ವಂತೆ, ದಯವಿಟ್ಟು 12ವರೆಗೆ ಇಟ್ಕೊಳ್ಳಿ ಅಂದಮೇಲೆ ನಾವು ಯಾರು ಮಾತು ಕೇಳಬೇಕು ಹೇಳಿ? ಇಲ್ಲಿ ನಾವು ತಪ್ಪಿತಸ್ತ್ರ ಅಥವಾ ನಮಗೆ ತಾಕತ್ತಿಲ್ವಾ, ದಮ್ಮಿಲ್ವಾ? ಈಗ ಇನ್ನೊಂದು ಪ್ರಶ್ನೆ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತ, ಈಗ ಫಸ್ಟ್ ಆ ಹುಡುಗ ಮಾತಾಡೋದ್ರ ಬಗ್ಗೆ ನಮಗೂ ಬೇಸರ ಇದೆ, ಅದು ಖಂಡಿತ ತಪ್ಪು, ಅದನ್ನ ಫಸ್ಟ್ ಲೈನ್ ಅಲ್ಲೇ ಒಪ್ಕೋತೀವಿ. ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ? ಖಂಡಿತ ಸ್ಪಂದಿಸ್ತಾ ಇದೆ ಸರ್. ಯಾವತ್ತೂ ಅದ್ರ ಇಂಥ ಘಟನೆಗಳು ಬಂದಾಗ ನಮ್ಮ ರಾಜಣ್ಣನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು, ಅದಕ್ಕೆ ಕಮಿಷನ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವತ್ತೂ ನಾವು ಸುಮ್ಮನೆ ಇದೀವಿ ಇಲ್ಲಿ ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್. ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗ್ಲಿ ದೊಡ್ಡ ಸಿನಿಮಾಗಾಗ್ಲಿ ಸಮಸ್ಯೆ ಆಗಿದೆ ಸರ್? ಇವತ್ತೆಲ್ಲ ಸ್ಕ್ರೀನ್ಗಳು ಖಾಲಿ ಬಿದ್ದಿದ್ದಾವೆ, ಹೋಗಲಿಲ್ಲ. ನಾನು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ಹೇಳ್ತಾ ಇದ್ದೀನಿ. ನಿರ್ಧಾರ ತಗೊಂಡು ನ್ಯಾಯ ಕೊಡಿಸಿರೋ ಒಂದೇ ಒಂದು ಉದಾಹರಣೆ ತೋರಿಸಿ. ಯಾವ್ದು ಹೇಳಿ? ಯಾರು ಮಾತ್ರ ಬಂದಿದ್ದಾರೆ ಹೇಳಿ ಸರ್? ರಿಲೀಸ್ ಆಗ್ತಿದೆ ಗೊತ್ತಾ ನಿಮ್ಗೆ? ಯಾವ್ದು? ತಗ್ಲೈಫ್ ಅನ್ನುವಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಇರೇ ಅದು ನಿಮಗೆ ಗೊತ್ತಿಲ್ವಾ? ಅದು ಅಲ್ಲ, ನಿಮಗೆ ಗೊತ್ತಿಲ್ವಾ ಅದು? ರೇ ನಿಮಗೆ ಗೊತ್ತಿಲ್ವಾ ಅದು? ಇವತ್ತಿನ ದಿವಸ ಅದಕ್ಕೆ ನಾನು ಹೇಳ್ತೀನಿ ಕೇಳ್ರಿ. ನಾನು ಹೇಳ್ತೀನಿ ಕೇಳಿ. ನಿಲ್ಲಿಸ್ತೀರಾ? ಮಾತಾಡ್ತೀರಾ? ನಾನು ಹೇಳ್ತೀನಿ ಕೇಳಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇರಿ ಒಂದು ನಿಮಿಷ. ರಾವಣ್ ಅನ್ನೋ ಒಂದು ಪಿಕ್ಚರು ದಯವಿಟ್ಟು ನೋಡಿ, ಇದನ್ನ ಕೆಡಿಸ್ಬೇಡಿ. ರಾವಣ್ ಅನ್ನೋ ಒಂದು ಪಿಕ್ಚರು ಬಿಡುಗಡೆ ಆದಾಗ ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲ ಥಿಯೇಟ್ರಿಗೂ ಹೋಗಿ ಎಲ್ಲ ಪ್ರಿಂಟಿಂಗ್ ಎತ್ಕೊಂಡ್ಬಂದು, ನಮ್ಮಲ್ಲಿ ಇದ್ದಿದ್ದು ಏನು ಕರಾರು, ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳು ಮಾತ್ರ ಬಿಡುಗಡೆ ಆಗಬೇಕು ಪರಭಾಷೆ ಇದ್ದು. 2ನೇ ವಾರ ಆದಮೇಲೆ ಬೇರೆ ಹೋಗಬೇಕು. ನಾನು ವಿಷಯಕ್ಕೆ ಬರ್ತೀನಿ, ದಯವಿಟ್ಟು ಯಾರೋ ಇದನ್ನು ಡಿಸ್ಟರ್ಬ್ ಮಾಡಬೇಡಿ. ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನು CCIಗೆ ಕೇಸ್ ಹಾಕಿದ ಮೇಲೆ CCI ನಮಗೇನಾಗಿ ಮಾಡಿದೆ, ಇವತ್ತಿನವರೆಗೂ 1.5 ಕೋಟಿ ಖರ್ಚು ಮಾಡಿದ್ದೀವಿ. 1.5 ಕೋಟಿ ಖರ್ಚು ಮಾಡಿದ್ದೀವಿ. ನಿಮ್ಗೆ ಗೊತ್ತಾ ಸುರೇಶ್ ಅವರೇ? ಗಿರಿ ಕೇಳಿ, ನಮ್ಮವ್ರು 2-3 ಜನ ಹೋಗಿ ಪ್ರತಿ ವಾರ ಕೇಳಿಸ್ಕೊಳ್ಳಿ, ಪ್ರತಿ ವಾರ ಡೆಲ್ಲಿ ಕೋರ್ಟ್ನಲ್ಲಿ ಅಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು.
ಅವರವ್ರ ಬಿಸ್ನೆಸ್ ಅವ್ರು ಮಾಡಬೇಕು. ಇದನ್ನು ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಾಣಿಜ್ಯ ಮಂಡಳಿಯ 3 ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸಾಗಿದೆ. 1.25 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟಿಗೆ ತಲೆಬೇಕಾ ಬೇಡವಾ? ಇದು ನಮ್ಮನ್ನು ಕಾಡ್ತಾ ಇರೋದು ಸತೀಶ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಮಾತ್ರ ಕರ್ನಾಟಕ ಸರ್ ಹಾಂ ಅಣ್ಣ ಒಂದೇನ ನೀವು ಸರ್, ಬೇರೆ ಯಾವ ರಾಜ್ಯ ಸರ್ ನಮ್ಮ ಕನ್ನಡ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದ ಬೇರೆ ರಾಜ್ಯದವರು ಹೋಗಿ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲರೂ ಪೆನಾಲ್ಟಿ ಕಟ್ಬಿಟ್ಟು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ನಮ್ಮವರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನು ನಾನು ಒಪ್ಕೊಳ್ತೀನಿ. ಇಲ್ಲ ಸರ್, ಅದನ್ನು ಸರ್ ಇವತ್ತು ಸರ್ ಇವತ್ತು ಅವರು ಸರ್ ಇವಾಗ CCI ಮಧ್ಯ ಬಂದ ಮೇಲೆ ಅವರು ಕೂಡ ವಿತರಕರಿಗೆ ಯಾವ ಕೋರ್ಟ್ ಇದೆ ಸರ್? ಅಣ್ಣ ಒಂದೇ ಒಂದು ನಿಮಿಷ ಸತೀಶ್ ಸರ್ ವಾಸ್ತು ಸಂಸ್ಥೆ ಮೇಲೆ ಬರ್ತಾರೆ, ವಾಸ್ತು ಸಂಸ್ಥೆ ಮೇಲೆ ಬಂದಿದ್ದಾರೆ. ನೋಡಿ ಆಚೆ ಹಾಕಿ ಅವ್ರನ್ನ. ನೋಡಿ ಇದನ್ನ ಬೇರೆ ಭಾಷೆಯಲ್ಲಿ ಆಗುತ್ತೆ, ನಮ್ಮಲ್ಲಿ ಯಾಕೆ ಆಗ್ತಾ ಬೇರೆ ಪೂರ್ವಾಪರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನು ಕರೆದಿದ್ದೀವೋ ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡಬೇಡಿ. ಅಣ್ಣ, ಇವತ್ತು ಪೂರ್ತಿ ತಿಳ್ಕೊಂಡು ಮಾತಾಡಿ. ಅವತ್ತು ನಾನು ಒಪ್ಕೋತೀನಿ. ಸತೀಶ್ ಅವ್ರಿಗೊಂದು ಕೇಳ್ತೀನಿ ಅಣ್ಣ. ಈಗ ನಮ್ಮ ಎಕ್ಸಿಕ್ಯೂಟಿವ್ಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ, ಯಾವುದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ? ನಮ್ಮ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದರೆ ಎಷ್ಟೊತ್ತು ತೋರಿಸ್ತಾರೆ ಸರ್? ಅದೇ ಬೇರೆ ಲ್ಯಾಂಗ್ವೇಜ್ಗಳಾದರೆ 24 hours ಹಾಕ್ಬಿಟ್ಟಿದ್ದೀರಾ ಪ್ಯಾನ್ ಇಂಡಿಯಾ ಅಂತ ಹೇಳಿ. ಅದನ್ನು ಸರಿನಾ? ಈ ಸರ್, ಯಾಕಂದ್ರೆ ಎಷ್ಟು ಲಿಸ್ಟ್ ಕೊಡಲ್ಲ, ನಾನು ಲಿಸ್ಟ್ ಕೊಡ್ತೀನಿ ಒಂದು ಸರ್. ಯಾವ ಬಗ್ಗೆ ಪ್ರಶ್ನೆ ಮಾಡ್ತಿದ್ರು. ಹೌದು ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ 24 ಗಂಟೆ ನಾವು ಯಾವ ಭಾಷೆ ಸರ್. ನಾವು ಇಲ್ಲಿ ಯಾವುದೇ ಕನ್ನಡ ಸಿನಿಮಾಗೆ ನಾವು ಯಾವ ಥಿಯೇಟರ್ ಅವರು ಅನ್ಯಾಯ ಮಾಡಿಲ್ಲ. ಅದನ್ನ ನರಸಿಂಹರಾವ್ ಸರ್, ಒಂದ್ ನಿಮಿಷ ನೀವು ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡ್ತಾರ, ನಾನು ಒಂದು ನಾನು ನಿಮ್ಮನೆ ಕೇಳ್ತಾ ಇದ್ದೀನಿ ನಾನು. ಆಯ್ತು. ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದೆಯಾ? ಜೊತೆಗೆ ಯಾವ್ದಾದ್ರು ಸ್ಟಾರ್ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈಸಿಯಾಗಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಒಂದು. ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಟಾರ್ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದೀರಾ? ನೋಡಿ, ಅಲ್ಲ ಸರ್, ಅಲ್ಲ ಎಲ್ಲಾದ್ರಲ್ಲೂ ಸಮಸ್ಯೆ ಇದೆ, ಇಲ್ಲ ಅಂತ ನಾನು ಸರ್ ಎಲ್ಲ ಅದೇ ರೀತಿ ಸರ್ ಖಂಡಿತ ನಾನು ಹೇಳೋದು ನಾವೆಲ್ಲ ನಿಮ್ಮಲ್ಲಿ ತಪ್ಪು ಮಾಡ್ತಾ ಇದೆ. ಅಲ್ಲ, ಬಿಸ್ನೆಸ್ ಸರ್, ಮಾಧ್ಯಮನ ಪ್ರಶ್ನೆ ಮಾಡಬಾರ್ದ? ವ್ಯಾಪಾರ ಇದು. ಅಲ್ಲ ನಿಮಗಿರೋ ಸ್ವತಂತ್ರ ನಮಗೂ ಇದೆ, ನಿಮಗಿರೋ ಸ್ವತಂತ್ರ ನಮಗೂ ಇದೆ. ಯಾಕೆ ಪ್ರಶ್ನೆ ಮಾಡಬಾರ್ದು? ಅದಕ್ಕೆ ಮಾಧ್ಯಮ ಪ್ರಶ್ನೆ ಮಾಡ್ತಾರೆ ಅಂತ ಕೇಳ್ತಿರಲ್ಲ. ನಾವ್ ಯಾವತ್ತೂ ಮಾಧ್ಯಮ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಕೊಂಡು ಬಂದಂತವ್ರು. ನೀವು ಹೆಂಗ್ ಪ್ರಶ್ನೆ ಮಾಡ್ತಾರೋ ಹಂಗೆ ನಾನು ಪ್ರಶ್ನೆ ಮಾಡೋಕೆ ನನಗೆ ಹೇಳಿ ಸರ್. ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡಂತ ಕಂಟೆಂಟ್ ಇರಲ್ಲ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡಂತ ಸಾಧ್ಯತೆಗಳಿವೆ. ಯಾರು ಫ್ರೀಯಾಗಿ ಇರಿ ಸರ್. ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರು ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ, ಅವುಗಳ ಬಗ್ಗೆ ನಮಗ್ ಮಾಹಿತಿನೇ ಇರಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ, ಹೋಗ್ತೀವಿ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದ್ರೆ ಸರ್? ಅದೇ ಸರ್, ನಾವು ಕೆಲವರು ನಮ್ದು ಕೇಳಿಸ್ಕೊಳ್ಳಿ ಸರ್. ಇರಿ ಸರ್, ಅಲ್ಲ ಸರ್, ಅದೇ ನೀವೇನು ಸಮಸ್ಯೆಗಳು ಹೇಳ್ತಾ ಇದ್ದಾರಲ್ಲ, ಅದೇ ಎಕ್ಸಿಕ್ಯೂಟಿವ್ ಲೈನಲ್ಲೂ ಸಮಸ್ಯೆಗಳಿದೆ ಸರ್. ಅವ್ರದ್ದು ಒಂದು ಜೀವನ ಸರ್, ಒಂದು ಜೀವನ ಅಡಗಿದೆ ಅದರಲ್ಲಿ. ನೀವೇನು ಹೇಳಿದೆ 4 ತಿಂಗಳಿಂದ ಸಿನಿಮಾ ಇಲ್ಲ, ಯಾವ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ. ನಾವು ಹೇಗೆ ನಡೆಸ್ಬೇಕು ಹೇಳಿ? ಏನ್ ಮಾಡ್ತೀವಿ ಅಂದ್ರೆ ನಾವು ಕನ್ನಡ ಕೊಟ್ಕೊಂಡೇ ಬಂದಿದ್ವಿ. ಕನ್ನಡ ಬಂದಾಗ ಆದ್ಯತೆ ಕೊಟ್ಕೊಂಡೇ ಬಂದಿದ್ವಿ ಮೊದಲು. ಅಲ್ಲ ಮಾತಾಡೋದೇ ಒಂದು ನಮ್ಮ ಜಗನ್ ನೀವೇ ಕೇಳಿದ್ರಲ್ಲ,
ನೀವು ನಮ್ಮ ನಿರ್ಮಾಪಕ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ ನಿಮ್ಗೆ ಕಮರ್ಷಿಯಲ್ ಕೊಟ್ರೆ ಮಾತ್ರ ನೀವು ಪ್ರಚಾರಗಳು ಮಾಡ್ತೀರಾ ಅನ್ನೋದು ಸುಮಾರು ಜನ ನಿರ್ಮಾಪಕರ ಕಂಪ್ಲೇಂಟ್. ಸುಮಾರು ಜನ ಎಲ್ಲರೂ ನಾನು ಹೇಳ್ತೀನಿ, ಎಲ್ಲ ಕಮರ್ಷಿಯಲ್ ನಾವೇ ಹೇಳ್ತೀವಿ, ನಾವು ಹೇಳ್ತೀವಿ. ಒಂದ್ ಹೇಳ್ತೀನಿ, ಚಲನಚಿತ್ರ ವಾಣಿಜ್ಯ ಮಂಡಳಿಲಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ಮನೆ ಸಿನಿಮಾ ಮಾಡ್ತಾರ, ಒಂದು ಪ್ರೊಸೀಜರ್ ಇದೆ. ಆ ಮಿನಿಮಮ್ ಪ್ರೊಸೀಜರ್ ಎಲ್ಲರಲ್ಲೂ ಇರುತ್ತೆ. ಅದನ್ನ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ. ಇದನ್ನ ಹೇಳ್ತೀನಿ, ನಮ್ಮ ಚಾನಲ್ಗಳಿಗೆ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಮ್ಮ ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ 3 ಜನ ಕೂಡ ಇರ್ಲಿಲ್ಲ. ಅದು ಆಮೇಲೆ ರೈಟಿಂಗ್ ಕೊಟ್ಟಿದ್ದಾರೆ. ಇದೆಯಲ್ಲ ಇಲ್ಲಿ ಹೊಸಬರಿಗೆ ಏನ್ ಮಾಡಿದೀರಿ ಅಂತ ಕೇಳ್ತಾ ಇದೀರಲ್ಲ. ಹೊಸಬರಿಗೆ ಏನ್ ಮಾಡಿದೀವಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ಗಳನ್ನ ಅದ್ರ ಮೂಲಕ ಹಾಕ್ತಾ ಇದೀವಿ. ಅವತ್ತೇ ಮಾಡ್ತಾ ಇದ್ವಿ. ನೀವ್ ಹೇಳಿದ್ರೆ ಹೊಸ ಆರ್ಟಿಸ್ಟ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಹಂಗಾರೆ ಕಂಟೆಂಟ್ ಇಲ್ಲ, ಹೊಸ ಮಾಡಲ್ವಾ? ಅದೇ ಕೆಲವು ಅದನ್ನೇ ಸರ್ ಈಗ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ರೈಟ್ ಸರ್, ರೈಟ್ ಸರ್, ಅದನ್ನ ಕರೆಕ್ಟ್ ಅದೇ ಓಕೆ ಸರ್, ಓಕೆ ಸರ್. ಈಗ ನಾನು ಅದಕ್ಕೆ ವಿಷಯಕ್ಕೆ ಬಂದೆ. ಅವರು ನಮಗೆ ಹೇಳ್ತಾರೆ ಪರವಾಗಿಲ್ವಾ, ಟೈಮ್ ಇದೆ, ಒಂದು 8 ಪಾಯಿಂಟ್ ಇದೆ, ಹೇಳ್ಬೋದಾ? ಹಂಗೆ ಏನೇನು ಹೇಳಿದ್ದಾರೆ ಅಲ್ಲ, ಅದು ಪೂರ್ತಿ ಹೇಳೋಕ್ಕಾಗಲ್ಲ ಪ್ಲೀಸ್. ಕೆಲವು ನಮಗೆ ಸಲಹೆ ಕೊಟ್ಟಿದ್ದಾರೆ, ಕೆಲವನ್ನು ವಿರೋಧ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವು ಯಾವ ಗೊಂದಲದಲ್ಲಿ ನಾವು ಏನು ಕೆಲಸ ಮಾಡಬೇಕು ಅಂತ ನಿಮ್ಮ ಮುಂದೆ ಇಡ್ತೀನಿ ಅಷ್ಟೇ. ದಯವಿಟ್ಟು ಕೇಳ್ಕೊಳ್ಳಿ. ಕಮಲ ಹಾಸನ್ ಸಿನಿಮಾದ ಆಯ್ತಾ? ಅದಾದಮೇಲೆ ಮಡನೂರು ಮನು ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಫೋನಿಗೆ ಬಂದು ಬಿತ್ತು. ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು 12:30ಕ್ಕೆ ಹಿಂದೂಡಲಾಗಿದೆ. ಯಾಕೆಂದರೆ 3 ಗಂಟೆಗೆ ಕಮಲ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು. ಈ ಹಿನ್ನೆಲೆಯಲ್ಲಿ ಕೆಲವು ಮಾತು. ಒಂದು, ಮಡನೂರು ಮನು ಯಾರು? ಆತನಿಗೋಸ್ಕರ ಕೇಳಿಸ್ಕೊಳ್ಳಿ, ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರರ ಮತ್ತು ಪ್ರದರ್ಶಕರ ಒಕ್ಕೂಟವಲ್ಲವೇ? ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ? 2, ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರು ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? 3, ಆ ಮಾತುಗಳನ್ನು ಆಡಿದ್ದು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ? ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5, ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು, ನಾನಲ್ಲ. ಕುಡಿದು ಏನೋ ಮಾತಾಡಿರ್ಬೋದು, ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಅನ್ನುವ ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಾಹೀರಾತು ಮಾಡುವುದಿಲ್ಲವೇ? ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ 100-200 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲ ಹಾಸನ್ ತಮಿಳು ಸಿನಿಮಾ ಥಗ್ ಲೈಫ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು. ಆದರೆ ಕಮಲ್ ಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು. ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನಾವು 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ, ಕಮಲ್ ಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು. ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡನೂರು ಮನುವನ್ನು ಅದುಮಿಡಲು ಹೊರಟಿದ್ದೀರಾ. ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು. ಬಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರಸೂರಳ್ಳಿ ಸಿನಿಮಾ ಮಾಡಿದ್ದರು. ಅದಕ್ಕೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು. ವಾಣಿಜ್ಯ ಮಂಡಳಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು. ನಿಮಗೆ ಅದು ನೆನಪಾಗಲಿಲ್ವೇ? ಕೊನೆಯದಾಗಿ, ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ. ಈ ವರ್ಷ ಬಂದ 100 ಸಿನಿಮಾಗಳ ಪೈಕಿ 1 ಕೂಡ ದುಡ್ಡು ಮಾಡಿಲ್ಲ.
ನಿರ್ಮಾಪಕ ಕಂಗಲಾಗಿದ್ದಾನೆ. ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ. ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು, ಸರ್ಕಾರದ ಮಲ್ಟಿಪ್ಲೆಕ್ಸ್ ದರವನ್ನು 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ, ಬೆಟ್ಟ ಅಗೆದು ಇಲಿ ಹಿಡಿದರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ. ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ? ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ. ಮಡೆನೂರು ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ. ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬೈಯುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಘನತೆಯುಳ್ಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು. ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ? ಈಗ ಇದು 35 ವರ್ಷದಿಂದ ನಾವು ನೋಡ್ಕೊಂಬಂದಂಥ ಪತ್ರಕರ್ತರು ಜೋಗಿಯವರು. ಯಾಕೆ ಯಾಕೆ ಅಲ್ಲಲ್ಲ ಸರ್, ಅಲ್ಲ ಸರ್, ನಾನು ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದ್ದಾವೆ. ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದ್ದಾರೆ, ಅವರ ಪತ್ರಿಕೋದ್ಯಮಿಗಳು ತಾನೆ ಅವರೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಬೆಟ್ಟ ಆಗೋದು ಇಲಿ ಹಿಡ್ದಂಗೆ ಇದೆಲ್ಲ ಹಿಡಿದಾಗ ನಾವೇನು ಗೊಂದಲಕ್ಕೆ ಸಿಕ್ಕಾಕಬೇಕು ಹೇಳಿ ಸರ್. ನಾನು ಈಗ ಪತ್ರಿಕಾಗೋಷ್ಠಿ ಕರೆದು ಮನು ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದ್ದಾವೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ಟನೆ ಹೊರತು ನಾನು ಯಾರನ್ನೂ ಕೂಡ ಅವರು ಅಂದರೆ ಇದಕ್ಕೇನು ಬೆಲೆನೇ ಇಲ್ವಾ? ಇದನ್ನು ಇಗ್ನೋರ್ ಮಾಡೋದಾ? ನೀವೇ ಹೇಳಿ ಸರ್, ಇದನ್ನು ಇಗ್ನೋರ್ ಮಾಡ್ಬೋದಾ? ಸರ್, ಒಬ್ಬರ ಪತ್ರಕರ್ತರ ಅವತ್ತು ಅವ್ರು ಹಂಗೆ ಬರ್ದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ, ಹಂಗೆ ಬರ್ದಿಲ್ಲ. ಅದ ಅವರು ಕೆಲವು ನೋಡಿ ನಾನಿಲ್ಲಿ ಅವರನ್ನ ಯಾವುದೇ ಕಾರಣದಲ್ಲೂ ಒಂದು ನಿಮಿಷ ಯಾರಿದ್ರಲ್ಲೂ ಕೂಡ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ, ಮತ್ತೊಂದು ಇಲ್ಲ. ಒಂದು ನಿಮಿಷ ಯಾಕೆ ಅಂದರೆ ಅವರು ನನಗೆ 35 ವರ್ಷ ಗೆಳೆಯರು, ಸ್ನೇಹಿತರು, ಅದೆಲ್ಲ ಇದೆ. ಅದೇನೇ ಇರಲಿ, ಕೆಲವು ಸರ್ ಇವಾಗ ಅದು ಏನು ಆಗೋವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣದಲ್ಲೂ ಅವ್ರ ಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಕೆಲಸ ನಾವು ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆ ಅದು ಯಾವ ರೀತಿ ತಿರುವು ತಗೊಳ್ತದೋ ತಗೊಳ್ಳಿ. ಹೌದು ಸರಿ ಸರ್. ಎಲ್ಲ ಸಂಘ ಸಂಸ್ಥೆಗಳ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹೇಳಿ ಸರ್. ಡೈರೆಕ್ಟರ್ ವಿನೋದ್ ಕೊಂಡರೆ, ಮಠ ಗುರುಪ್ರಸಾದ್, ಆಮೇಲೆ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರಲ್ಲಿ 2 ಡೈರೆಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ. ಎಲೆಕ್ಷನ್ ಫಿಲ್ಮ್ ಚಾಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ, ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ವಿ. ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆಗೆ ತೀರ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಡೈರೆಕ್ಟರ್ ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ. ಅದು ವಾಣಿಜ್ಯ ಮಂಡಳಿ ಕೆಲಸ ಅಲ್ಲ. ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡು ಅಂತ ಗೊತ್ತಾದ ತಕ್ಷಣ 50,000 ಕಳಿಸ್ಕೊಡ್ತೀವಿ. ಜೊತೆನಲ್ಲಿ 4 ಲಕ್ಷ ರೂಪಾಯಿ ವೆಲ್ಫೇರ್ ಫಂಡ್ ಅಂತಾನೆ ಇದೆ ನಮ್ಮ ಸದಸ್ಯರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ತೀರ್ಕೊಂಡವ್ರು ಸದಸ್ಯರಾಗಿದ್ರೆ ಸೋನು ನಿಗಮ್ಗೆ ಏನ್ ಮಾಡಿದಾರೆ ಹೇಳಿ. ಒಂದು ಕುಲದವರಲ್ಲಿ ಮೇಲೆ ಅದಕ್ಕೆ ಇರೋದು ಆಯ್ತಲ್ಲ ಸರ್, ಅದರಲ್ಲಿ ಒಂದು ಸಾಂಗ್ ಆಡಿತ್ತು ಸರ್, ಅದನ್ನು ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ಅಲ್ಲ ಮಾಡ್ಲಿ, ನಿಮ್ದೇ ಹೇಳ್ರೆ ನಿಮ್ದೇನಂತ ಇನ್ನೂ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ನಾಯಕ ನಟರೆಲ್ಲ ಕರೆಸ್ತಾ ಇದ್ವಿ,
ಅದೆಲ್ಲ ಆದಮೇಲೆ ಮೀಟಿಂಗ್ ಆದಮೇಲೆ ಅವ್ರದ್ದು ಸಬ್ಜೆಕ್ಟ್ನಲ್ಲೇ ಇದ್ದಾರೆ ಸರ್ ಇಲ್ಲಿವರೆಗೂ. ಸರ್ ಈಗ ಚಿಕ್ಕಬೇಕಲ್ಲ ಸರ್, ರೀ ನಾಯಕರೆಲ್ಲ ಬರಬೇಕಲ್ಲ ಸರ್ ಎಲ್ಲಾರು ಪ್ರಯತ್ನ ಪಡ್ತೀವಿ ಸರ್. ಅವನು ಬೇರೆಯವನಲ್ಲ ಸರ್, ಅವನಿಗೂ ನಾವೇನು ಅಸಹಕಾರ ಅಂತ ಹೇಳಿದೀವೋ ಅದನ್ನ ತಗೊಳ್ತೀವಿ ಅಂತ ಹೇಳಿ ಸರ್. ಅದನ್ನೇ ಮತ್ತೆ ಅದನ್ನ ಕರೆದ್ಬಿಟ್ಟು ಮಾಡ್ಬಿಟ್ಟೇನು ನಾವು ಹೇಳ್ದಂಗೆ ಅವ್ರು ಕೇಳಬೇಕು, ಅವ್ರಿಗೆ ಮಾಡಕ್ಕೆ ಹೇಳು. ನಾವು ಹೇಳ್ದಂಗೆ ಅವ್ರು ಕೇಳಬೇಕು. ವಾಣಿಜ್ಯ ಮಂಡಳಿ ಹೇಳ್ದಂಗೆ ಏನಂತ ಕಂಪ್ಲೇಂಟ್ ಕೊಡ್ತೀರಾ ಮನು ಬಗ್ಗೆ? ಈಗ ಯಾವ ವಾಣಿಜ್ಯ ಮಂಡಳಿ ಕಡೆಯಿಂದ ಏನಂತ ಕೊಡ್ತೀರಾ ಅಂತ? ಅದೇ ಅವನ ಕ್ಯಾಸೆಟ್ ಈಗ ಅದು ಆಡಿಯೋ ಕ್ಯಾಸೆಟ್ ಇದು ಬಂದಿದ್ರಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಆಮೇಲೆ ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ನಮ್ಮ ಸಭೆನೆಲ್ಲ ತೀರ್ಮಾನ ಆಗಿದೆ ಅಂತ ಹೇಳ್ರಿ. ಈ ಹಿಂದೆ ಅಣ್ಣಾವ್ರ ನಟನೆ ನಮ್ಮ ಸಭೆನೆಲ್ಲ ಚಿತ್ರಗಳಿಗೂ ತೀರ್ಮಾನ ಕೂಡ ಆಗಿದೆ. ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ, ಈಗ ಇನ್ನೊಂದು ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಆ ಕೆಲಸನ. ಅಂದ್ರೆ ನೀವು ಮಾಡಬಾರ್ದು ಅಂತನಾ? ಶಿವಣ್ಣ ಆನೆ ಅಲ್ಲ ಸರ್. ನಾವು ಮಾಡಬಾರ್ದಾ? ಅಂತ ತಲೆ ಮಾಡ್ಬಾರ್ದು. ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ, ಇಗ್ನೋರ್ ಮಾಡ್ಬೇಕಾಗಿತ್ತು. ಕೆಡ್ಸ್ಕೊಂಡಿರೋ ನೀವು. ಗೊತ್ತಾ? ನೀವೇ ಕೇಳ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ. ಅವರಿಗೆ ವಿಚಾರಕ್ಕೆ ತೋರಿಸ್ದೆ ಹೋದ್ರಿ. ಅದ್ನ ಕ್ಷಮೆ ಕೇಳಿದ್ರು ಅಂತ ಎಲ್ಲ ಸೈಲೆಂಟ್ ಆದ್ರಿ ಸರ್. ಇಲ್ಲ ಸರ್, ಸೈಲೆಂಟ್ ಆಗಿಲ್ಲ ಅಧಿಕೃತವಾಗಿ ಒಂದು ಲೆಟರ್ ಬಿಡಿ ಹಂಗಾರೆ. ಸರ್, ಇನ್ನೂ ಬಿಟ್ಟಿಲ್ಲ ಸರ್. ಬರ್ತಿದ್ದೀರಾ ಸರ್, ಸಸ್ಪೆಂಡ್ ಬಿಡ್ತೀವಿ. ಸರ್, ಇನ್ನೂ ಲೆಟರ್ ಕೊಡಿ ಸರ್. ಸರ್, ಇನ್ನೂ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಒಂದೇ ಒಂದು ಯಾವ ಸಸ್ಪೆಂಡ್ ಅಲ್ಲ, ಅಸಹಕಾರ ಕೊಟ್ಟಿದ್ದೀವಿ. ಕಲಾವಿದರಿಗೆ ಬರ್ದಿದ್ದೀರಾ? ಸಂಗೀತ ನಿರ್ದೇಶಕರಿಗೆ ಬರ್ದಿದ್ದೀರಾ? ನಿರ್ಮಾಪಕರಿಗೆ ಬರ್ದಿದ್ದೀರಾ? ಯಾರಿಗೆ ಬರ್ದಿದ್ದೀರಾ? ಒಂದೇ ಒಂದು ಲೆಟರ್ ಕೊಡಿ ವಾಣಿಜ್ಯ ಮಂಡಳಿ ನೋಡೋಣ. ಏನು? ಕೊಡಿ ಸರ್, ಕೊಡ್ತೀವಿ. ಕೊಡಿ. ಯಾವಾಗ ಕೊಡ್ತೀರಾ? ಅದಲ್ಲ, ಏನ್ ಯಾವಾಗ ಕೊಡ್ತೀರಾ? ಸತೀಶ್ ಅವರೇ ಸಸ್ಪೆಂಡ್ ಮಾಡಿಲ್ಲ, ಅಸಹಕಾರ ತೋರಿಸಿದ್ರು. ಅಸಹಕಾರ ಅಸಹಕಾರ ತೋರಿಸಿದ್ರು. ಅಸಹಕಾರ ನಾನು ಕೋಆಪರೇಷನ್ ಮಾಡಿದ್ವಿ. ಆಹಾ ಅಲ್ಲ ಅಸಹ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಈ ಮಡೆನೂರು ಮನೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ಗಳ ಬಗ್ಗೆ, ಕಲಾವಿದರ ಬಗ್ಗೆ ಏನೋ ವಾಯ್ಸ್ ನೋಟ್ ಬಿಟ್ಟಿದ್ದಾರೆ. ಅದನ್ನು ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತೀವಿ, ಇದು ಮಾಡ್ತೀವಿ, ನೀವೇನು ಮಾಡ್ತಾ ಇದ್ದೀರಾ ಫಿಲಿಮ್ ಚೇಂಬರ್ ಅವರು ಅಂತೇಳಿ ನಮಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಎಲ್ಲ ಅಂಗಸಂಸ್ಥೆಯವ್ರನ್ನೂ ಇಲ್ಲಿ ಕರೆದು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಬಂದಿದ್ದಾರೆ. ನಮ್ಮ ಟಿ ವಿ ಚಾನಲ್ ಅಸೋಸಿಯೇಷನ್, ನಮ್ಮ ರವಿ ಅವರು, ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು, ನಿರ್ಮಾಪಕರ ಸಂಘದ ಬನ್ಕರ್ ಅವರು, ಹಾಗೂ ಪ್ರದರ್ಶಕರ ಸಂಘದ ನಮ್ಮ ಕೆ ವಿ ಚಂದ್ರಶೇಖರ್ ಸಾಹೇಬರು, ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತರಕ ಸಂಘದವರು ಬಂದಿದ್ದಾರೆ, ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ. ಎಲ್ಲ ಅಂಗಸಂಸ್ಥೆಗಳು ಇಲ್ಲಿ ಬಂದು ಮಾತಾಡಿದ್ವಿ ಇಷ್ಟೊತ್ತು. ಅವರೆಲ್ಲರೂ ಒಂದೇ ಹೇಳ್ತಾ ಇದ್ದಾರೆ, ಇವನು ಎಲ್ಲೋ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವನಿಗೆ ಸಹಕಾರ ಕೊಡಬಾರ್ದು, ನಾನು ಕೋಆಪರೇಷನ್ ಮಾಡಬೇಕು ಅನ್ನೋದನ್ನು ಎಲ್ಲರೂ ಒಂದೇ ಒಗ್ಗೂಡನ್ನು ಹೇಳಿದ್ದಾರೆ. ಅವನು ಮಾಡಿರೋದು ಭಾರಿ ತಪ್ಪು. ನಾವು ನಮ್ಮ ಚಾಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು, ಅದು ಮುಕ್ತರಾಗೋವರೆಗೂ ಕೋರ್ಟಲ್ಲಿ ಇದೆ ಆಲ್ರೆಡಿ, ಅವ್ರಿಗೆ ಇದೆ ಆಲ್ರೆಡಿ ಜೈಲಲ್ಲಿದ್ದಾರೆ. ಆ ಮನುಷ್ಯ ಏನು ನಾವು ಕೇಸ್ಗಳಾಗ್ತಾ ಇದ್ವಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ತಾಯಿದ್ವಿ. ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ. ಕಿರುತರ ಸೇರಿ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿ ಅವರು, ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕ ನಟರ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಹಾಗೆ ಬೇರೆ ನಮ್ಮ ಬೇರೆ ಸಂಸ್ಥೆಗಳವರೆಲ್ಲರೂ ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲೇ ನಮ್ಮನ್ನೆಲ್ಲ ಕರೆದು ಇದನ್ನು ಮಾಡ್ತಾಯಿದ್ವಿ. ಏನಾರ ಇದ್ದರೆ ಕೇಳಿ. ಇಲ್ಲಮ್ಮ, ನಮ್ಮ ಈಗ ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕಪ್ಪ.
ಕಾನೂನಲ್ಲಿ ಏನಾಗುತ್ತೋ ತೀರ್ಮಾನ ತೀರ್ಮಾನ ಅದೆಲ್ಲ ಮಾಡ್ಕೊಂಡು ಬರಲಿ. ಆಡಿಯೋ ಅವ್ರದೇ ಅನ್ನೋದಕ್ಕೆ ಕನ್ಫರ್ಮೇಶನ್ ಏನೋ ತಗೊಂಡಿದ್ದೀರಾ ಸರ್? ಎಲ್ಲಮ್ಮ ಅದು ಎನ್ನಲಾದ ಅವರ ಮಾತಾಡ್ತೀನಿ ಬಿಡ್ರಿ. ಎನ್ನಲಾದ ಅಂತ ನಾವು ಕೂಡ ಸುದ್ದಿ ಕೊಡ್ತಾ ಇದ್ದೀವಿ. ಅದು ಕನ್ಫರ್ಮ್ ಹಾಗಾದ್ರೆ ಅಂತ ಹೇಳಿ. ನಿಮ್ಮ ಸುದ್ದಿ ಆಧಾರದ ಮೇಲೆ ನಾವು ಈ ತರ ಸೋಷಿಯಲ್ ಮೀಡಿಯಾದಿಂದ ನಾವು ಕೇಳಿಸ್ಕೊಂಡು ಇಲ್ಲ ಅದು ಅದನ್ನ ಇದು ಮಾಡ್ತಾ ಇದ್ದೀವಿ. ಪೊಲೀಸು ಇದಕ್ಕೆ ಅವರು ಅದನ್ನು ಕ್ರಮ ಅವರು ತಗೊಳ್ತಾರೆ, ಅದನ್ನು ನಾವು ಮಾಡೋದಲ್ಲ, ಅವರು ಅದನ್ನು ಮಾಡ್ತಾರೆ. ಮಾಡಿದ ಮೇಲೆ ನಿಜಾಂಶ ಗೊತ್ತಾಗುತ್ತೆ. ಕೊಡಿ ಇದು ಮಾತು. ಈಗ ಅವರು ಹೊರಗಡೆ ಬಂದು ಗೋವಿಂದನ್ ಅವ್ರು ಮಾತಾಡ್ತಾರೆ. ಈಗ ಅವರು ಹೊರಗಡೆ ಬಂದು ಕ್ಷಮೆ ಕೇಳಿದ್ರೆ ಈ ಅಸಹಕಾರಕ್ಕೂ ಇರೋದನ್ನ ನಿಂತೋಗ್ತೀರಾ? ಅದು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಿ. ಈಗ ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ಲ. ಏನು ಕಂಪ್ಲೇಂಟ್ಗಳಾಗಿದೆ ಅವನು ಏನು ಎಲ್ಲರೂ ಸುಮಾರು ಜನ ಆಗ್ತಾ ಇದ್ದಾರೆ, 100 ಜನ ಕೇಸ್ಗಳಾಗ್ತಾ ಇದ್ದಾರೆ. ಹೌದು ಸರ್, ಅವ್ರಿಗೂ ಕರೆದ್ವಿ. ಅವರು ನೀವೇನು ತೀರ್ಮಾನ ತಗೊಳ್ತೀವೋ ಅದ್ರಿಗೆ ಬದ್ಧವಾಗಿರ್ತೀವಿ ಅಂತೇಳಿ ನಮ್ಮ ದೊಡ್ಡನವರು ಸರ್. ಈಗ ಎಲ್ರಿಗೂ ನಮಸ್ಕಾರ. ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಇವಾಗ. ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಜೋಗಿ ಮತ್ತು ನನಗೂ ಸುಮಾರು 30-35 ವರ್ಷದ ಸ್ನೇಹ. ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಸರ್, ಖಂಡಿತ ಅದೇ ಪ್ರಶ್ನೆನೇ ಕೇಳ್ತಾ ಇದ್ದೀವಿ. 3 ಗಂಟೆಗಿದ್ದ ಪ್ರೆಸ್ ಮೀಟ್ ನಾವು ಪ್ರೀಪೋನ್ ಮಾಡುವಂತ ಅವಶ್ಯಕತೆ ಏನಿದೆ? ಆ ಸಿನಿಮಾಗೋಸ್ಕರ ಮಾಡಬೇಕಾ? ಒಂದು ನಿಮಿಷ. ಸಿನಿಮಾಗಳಿಗೋಸ್ಕರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದೆ? ಇಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಅದಕ್ಕೆ ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನು ಕೇಳಿದೆ, ಯಾರಿಗೆ ನಾವು ಯಾರನ್ನೋ PRO ವೆಂಕಟೇಶ್ ಫಿಕ್ಸ್ ಮಾಡಿದ್ವೋ ಅವ್ರಿಗೆ ಕೇಳಿದೆ, 4 ಗಂಟೆಗೆ ಪ್ರೆಸ್ ಮೀಟ್ ಇದನ್ನು ಪ್ರೀಪೋನ್ ಯಾಕೆ ಮಾಡಿದಿರಿ ಅಂತ ಹೇಳ್ಬಿಟ್ಟು ಅವರು ಒಂದು ಮಾತು ಹೇಳಿದ್ರು. ಸರ್ ಗೊತ್ತಿಲ್ಲ, ನಾನು 12ವರೆಗೆ ಪ್ರೆಸ್ ಮೀಟ್ ಮಾಡಿದ್ದೆ, ಅದು ಯಾರು ಅಲ್ಲಿ ಕಮಲಾ ಹಾಸನ್ದು 4 ಗಂಟೆಗೆ ಇದೆ, ಅದಕ್ಕೋಸ್ಕರ ನಾವು ಯಾರೂ ಬರಲ್ಲ, ದಯವಿಟ್ಟು ಅದನ್ನು ಪ್ರೀಪೋನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಗಲ್ಲ, ನಾವೆಲ್ಲ ಮಾಧ್ಯಮದವರೆಲ್ಲ ನಾವು ಅಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿದ್ರು ಸರ್. ಅದಕ್ಕೋಸ್ಕರ ಪ್ರೀಪೋನ್ ಮಾಡಿದೆ ಅಂತ ಹೇಳಿದ್ರು. ಇದು ಸತ್ಯನ? ಇಲ್ಲ ಸರ್, ನಾವು ಮಾಡಿಲ್ಲ. ಅಲ್ಲ, ಒಂದು ನಿಮಿಷ ಇಲ್ಲ, ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ಅಲ್ಲ, ಪ್ರೀಪೋನ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಅಲ್ವಾ? ನೀವು ಬರ್ದೇನೆ ಮಾಧ್ಯಮದವರು ಬರ್ದೇನೆ ನಾವು ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ? ನನಗೆ ಬೇರೆ ಯಾರು ಹೇಳಿಲ್ಲ. ಅದು ಸಂಬಂಧಪಟ್ಟವ್ರು ಕೇಳಬೇಕು. ಸರ್ ಸರ್ ಅಲ್ಲ, ಒಂದು ನಿಮಿಷ ಇರಿ. ದಯವಿಟ್ಟು ಯಾರು ಮಾಡಿಲ್ಲ. ಯಾವಾಗಾದ್ರೂ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮಕ್ಕೆ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ. ಇದನ್ನ ಚೇಂಜ್ ಮಾಡ್ಕೊಳ್ಳುವಂತ ತಾಕತ್ತಿಲ್ವಾ? ಎಷ್ಟೋ ವಿಷಯಗಳಲ್ಲಿ ಇದೇ ಆಗ್ತಿದೆ ಸರ್. ತಾಕತ್ತು ಪ್ರಶ್ನೆ ಮಾತಾಡಬೇಡಿ ದಯವಿಟ್ಟು. ತಾಕತ್ತದ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರಶ್ನೆ ಮಾಡಬೇಡಿ. ಅದಕ್ಕೆ ಇವ್ರು ಕೇಳಬೇಕಾಗಿತ್ತು. ಈಗ ಕಮಲತ್ತ 3 ಗಂಟೆ ನೀವು ಯಾರು ಹೋಗ್ಬಿಡಿ. ಆತ್ಮವಂಚನೆ ಮಾಡ್ಕೋಬೇಡಿ. ಸಪೋಸ್ 3 ಗಂಟೆಗೆ ನಾವು ಕಮಲಾಸನ್ ಅವರು ಕರೆದಿದ್ರೆ ನೀವೆಲ್ಲರೂ ಎಲ್ಲಿರ್ತಿದ್ರಿ? ನಾವು ಯಾವ್ದು ಚೇಂಜ್ ಮಾಡಿಲ್ಲಮ್ಮ, ನಾವೆಲ್ಲ ಚೇಂಜ್ ಮಾಡಿರೋದು. ಮಾಡ್ಬೇಕಾಗಿ ಅಲ್ಲ ಸರ್, ಇರಿ ಅಲ್ಲ ಮೇಡಮ್, ಈಗ ಒಬ್ಬ PR, ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ. ಒಬ್ಬ PRO ವೆಂಕಟೇಶ್ ಅವರು 4 ಗಂಟೆಗೆ ಫಿಕ್ಸ್ ಮಾಡಿದ್ದನ್ನ ಫೋನ್ ಮಾಡ್ಕೊಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರ ಮಾತು ನಂಬೇಕಲ್ವ ನಾವು? ಅವ್ರೇನು ಹೇಳಿದ್ರು ಗೊತ್ತಾ ಇವ್ರಿಗೆ? ದಯವಿಟ್ಟು 4 ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರಂತೆ, ಯಾರು ಬರಲ್ವಂತೆ, ದಯವಿಟ್ಟು 12ವರೆಗೆ ಇಟ್ಕೊಳ್ಳಿ ಅಂದಮೇಲೆ ನಾವು ಯಾರು ಮಾತು ಕೇಳ್ಬೇಕು ಹೇಳಿ? ಇಲ್ಲಿ ನಾವು ತಪ್ಪಿತಸ್ತ್ರ ಅಥವಾ ನಮಗೆ ತಾಕತ್ತಿಲ್ವಾ, ದಮ್ಮಿಲ್ವಾ? ಈಗ ಇನ್ನೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತ, ಈಗ ಫಸ್ಟ್ ಆ ಹುಡುಗ ಮಾತಾಡೋದ್ರ ಬಗ್ಗೆ ನಮಗೂ ಬೇಸರ ಇದೆ, ಅದು ಖಂಡಿತ ತಪ್ಪು. ಅದನ್ನ ಫಸ್ಟ್ ಲೈನ್ ಅಲ್ಲೇ ಒಪ್ಕೋತೀವಿ. ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ, ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ? ಖಂಡಿತ ಸ್ಪಂದಿಸ್ತಾ ಇದೆ ಸರ್. ಯಾವತ್ತೂ ಅದರ ಇಂಥ ಘಟನೆಗಳು ಬಂದಾಗ ನಮ್ಮ ರಾಜಣ್ಣನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು, ಅದಕ್ಕೆ ಕಮಿಷನ್ ಇರದೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ.
ಯಾವತ್ತು ನಾವು ಸುಮ್ಮನೆ ಇದೀವಿ ಇಲ್ಲಿ? ಥಿಯೇಟರ್ ಸಿಗ್ತಿರೋ ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್. ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗ್ಲಿ ದೊಡ್ಡ ಸಿನಿಮಾಗಾಗ್ಲಿ ಸಮಸ್ಯೆ ಆಗಿದೆ? 150 ಸರ್ ಇವತ್ತೆಲ್ಲ ಸ್ಕ್ರೀನ್ಗಳು ಖಾಲಿ ಬಿದ್ದಿದ್ದಾವೆ, ಹೋಗಲಿಲ್ಲ. ನಾನು ಒಬ್ಬ ಎಕ್ಸ್ಪರ್ಟ್ ಆಗಿ ಹೇಳ್ತಾ ಇದ್ದೀನಿ. ಚೇಂಬರ್ ನಲ್ಲಿ ನಿರ್ಧಾರ ತಗೊಂಡು ನ್ಯಾಯ ಕೊಡಿಸಿರೋ ಒಂದೇ ಒಂದು ಉದಾಹರಣೆ ತೋರಿಸಿ ಸರ್. ಯಾವ್ದು ಹೇಳಿ? ಯಾಕೆ ಮಾತ್ರ ಬಂದಿದ್ದಾರೆ ಹೇಳಿ ಸರ್? ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಿದೆ ಗೊತ್ತಾ ನಿಮ್ಗೆ? ಯಾವ್ದು? ತಗ್ ಲೈಫ್ ಅನ್ನುವಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಏರೇ ಅದು ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ವಾ ಅದು? ಅಲ್ಲ ನಿಮಗೆ ಗೊತ್ತಿಲ್ವಾ ಅದು? ನನ್ನ ಕೆಲಸನ ರೇ ನಿಮಗೆ ಗೊತ್ತಿಲ್ವಾ ಅದು? ನಿಮಗೆ ಗೊತ್ತಿಲ್ವಾ ಅದು? ಇವತ್ತಿನ ದಿವಸ ಅದಕ್ಕೆ ನಾನು ಹೇಳ್ತೀನಿ ಕೇಳ್ರಿ. ನಾನು ಹೇಳ್ತೀನಿ ಕೇಳಿ. ನಿಲ್ಲಿಸ್ತೀರಾ ಮಾತಾಡ್ತೀರಾ? ನಾನು ಹೇಳ್ತೀನಿ ಕೇಳಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇರಿ ಒಂದು ನಿಮಿಷ. ರಾವಣ್ ನನ್ನ ಒಂದು ಪಿಕ್ಚರು ದಯವಿಟ್ಟು ನೋಡಿ, ಇದನ್ನ ಕೆಡಿಸ್ಬೇಡಿ. ರಾವಣ್ ಅನ್ನೋ ಒಂದು ಪಿಕ್ಚರು ಬಿಡುಗಡೆ ಆದಾಗ ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲ ಥಿಯೇಟ್ರಿಗೂ ಹೋಗಿ ಎಲ್ಲ ಪ್ರಿಂಟಿಂಗ್ ಎತ್ಕೊಂಡ್ಬಂದು ನಮ್ಮಲ್ಲಿ ಇದ್ದಿದ್ದು ಏನು ಕರಾರು, ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮಾತ್ರ ಬಿಡುಗಡೆ ಆಗಬೇಕು ಪರಭಾಷೆ ಇದ್ದು. 2ನೇ ವಾರ ಆದಮೇಲೆ ಬೇರೆ ಹೋಗಬೇಕು. ನಾನು ವಿಷಯಕ್ಕೆ ಬರ್ತೀನಿ, ದಯವಿಟ್ಟು ಯಾರೋ ಇದನ್ನು ಡಿಸ್ಟರ್ಬ್ ಮಾಡಬೇಡಿ. ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನು CCIಗೆ ಕೇಸ್ ಹಾಕಿದ್ಮೇಲೆ CCI ನಮಗೇನಾಗಿ ಮಾಡಿದೆ, ಇವತ್ತಿನವರೆಗೂ 1.5 ಕೋಟಿ ಖರ್ಚು ಮಾಡಿದ್ದೀವಿ. 1.5 ಕೋಟಿ ಖರ್ಚು ಮಾಡಿದ್ದೀವಿ. ನಿಮ್ಗೆ ಗೊತ್ತಾ ಸುರೇಶ್ ಅವರೇ? ಪ್ರಯತ್ನ ಮಾಡಿದ್ರಿ. ಗಿರಿ ಕೇಳಿ, ನಮ್ಮವ್ರು 3 ಜನ ಹೋಗಿ ಪ್ರತಿ ವಾರ ಕೇಳಿಸ್ಕೊಳ್ಳಿ, ಪ್ರತಿ ವಾರ ಡೆಲ್ಲಿ ಕೋರ್ಟ್ನಲ್ಲಿ ಅಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು, ಅವರವ್ರ ಬಿಸ್ನೆಸ್ ಅವರು ಮಾಡಬೇಕು. ಇದನ್ನು ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಾಣಿಜ್ಯ ಮಂಡಳಿಯ 3 ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ. 1.5 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟಿಗೆ ತಲುಪಬೇಕಾ ಬೇಡವಾ? ಇದು ನಮ್ಮನ್ನು ಕಾಡ್ತಾ ಇರೋದು ಸತೀಶ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸರ್ ಅಣ್ಣ ಒಂದೇನ ನೀವು ಸರ್ ಬೇರೆ ಯಾವ ರಾಜ್ಯ ಸರ್ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದವರು ಹೋಗಿ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲರೂ ಪೆನಾಲ್ಟಿ ಕಟ್ಬಿಟ್ಟು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ನಮ್ಮವರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನು ನಾನು ಒಪ್ಕೊಳ್ತೀನಿ. ಅದನ್ನ ಸರ್ ಇವತ್ತು ಸರ್ ಇವತ್ತು ಅವರು ಸರ್ ಇವಾಗ CCI ಮಧ್ಯ ಬಂದ ಮೇಲೆ ಅವರು ಕೂಡ ಒಂದೇ ಒಂದು ನಿಮಿಷ ಸತೀಶ್ ಸರ್ ನೋಡಿ ಇದನ್ನ ಬೇರೆ ಪೂರ್ವಾಪರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನು ಕರೆದಿದ್ದೀವೋ ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡಬೇಡಿ. ಇವತ್ತು ಪೂರ್ತಿ ತಿಳ್ಕೊಂಡು ಮಾತಾಡಿ. ಅವತ್ತು ನಾನು ಒಪ್ಕೋತೀನಿ. ಸತೀಶ್ ಅವ್ರಿಗೊಂದು ಕೇಳ್ತೀನಿ ನಾನು. ಈಗ ನಮ್ಮ ಎಕ್ಸಿಕ್ಯೂಟಿವ್ಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ, ಯಾವುದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ? ತಮ್ಮ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದರೆ ಎಷ್ಟೊತ್ತು ತೋರಿಸ್ತೀರಾ ಸರ್? ಅದೇ ಬೇರೆ ಲ್ಯಾಂಗ್ವೇಜ್ಗಳಾದರೆ 24 hours ಹಾಕ್ಬಿಟ್ಟಿದ್ದೀರಾ ಪ್ಯಾನ್ ಇಂಡಿಯಾ ಅಂತ ಹೇಳಿ. ಅದನ್ನು ಸರಿನಾ? ಸರ್ ಯಾಕಂದ್ರೆ ಲಿಸ್ಟ್ ಕೊಡಲ್ಲ, ನಾನು ಲಿಸ್ಟ್ ಕೊಡ್ತೀನಿ ಒಂದು ಸರ್. ಯಾವ ಹೌದು ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಸರ್. ಯಾವುದೇ ಕನ್ನಡ ಸಿನಿಮಾಗೆ ನಾವು ಯಾವ ಥಿಯೇಟರ್ ಅವರು ಅನ್ಯಾಯ ಮಾಡಿಲ್ಲ. ಅದನ್ನ ನಾನು ನಿಮ್ಮನೆ ಕೇಳ್ತಾ ಇದ್ದೀನಿ ನಾನು. ಆಯ್ತು, ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದೆಯಾ? ಜೊತೆಗೆ ಯಾವ್ದಾದ್ರು ಸ್ಟಾರ್ಗಳ ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈಸಿಯಾಗಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಒಂದು. ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಟಾರ್ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದ್ದೀರಾ?
ನೋಡಿ ಅಲ್ಲ ಸರ್, ಅಲ್ಲ ಎಲ್ಲದರಲ್ಲೂ ಸಮಸ್ಯೆ ಇದೆ, ಇಲ್ಲ ಅಂತ ನಾನು ಸರ್ ಎಲ್ಲ ಅದೇ ರೀತಿ ಸರ್ ಖಂಡಿತ ನಾನು ಹೇಳೋದು ನಾವೆಲ್ಲ ನಿಮ್ಮಲ್ಲಿ ತಪ್ಪು ನಡೀತಾ ಇದೆ. ಅಲ್ಲ ಬಿಸ್ನೆಸ್ ಸರ್, ಮಾಧ್ಯಮನ ಪ್ರಶ್ನೆ ಮಾಡಬಾರ್ದಾ? ವ್ಯಾಪಾರ ಇದು. ಅಲ್ಲ ನಿಮಗಿರೋ ಸ್ವತಂತ್ರ ನಮಗೂ ಇದೆ, ನಿಮಗಿರೋ ಸ್ವತಂತ್ರ ನಮಗೂ ಇದೆ, ಯಾಕೆ ಪ್ರಶ್ನೆ ಮಾಡಬಾರ್ದು? ಅದಕ್ಕೆ ಮಾಧ್ಯಮ ಪ್ರಶ್ನೆ ಮಾಡ್ತಾರೆ ಅಂತ ಕೇಳ್ತಿರಲ್ಲ. ಮಾಧ್ಯಮ ನಾವ್ ಯಾವತ್ತೂ ಮಾಧ್ಯಮ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಕೊಂಡು ಬಂದಂತವ್ರು. ನೀವು ಹೆಂಗ್ ಪ್ರಶ್ನೆ ಮಾಡ್ತಾರೋ ಹಂಗೆ ನಾನು ಪ್ರಶ್ನೆ ಮಾಡೋಕ್ಕಿದೆ. ನನಗೆ ಹೇಳಿ ಸರ್. ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡಂತ ಕಂಟೆಂಟ್ ಇರಲ್ಲ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡಂತ ಸಾಧ್ಯತೆಗಳಿವೆ. ಯಾರು ಫ್ರೀಯಾಗಿ ಯಾರು ಮಾಡಲ್ಲ. ಇರಿ ಸರ್, ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರು ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ, ಅವುಗಳ ಬಗ್ಗೆ ನಮಗೆ ಮಾಹಿತಿನೇ ಇರಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ, ಹೋಗ್ತೀವಿ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದ್ರೆ ಸರ್ ಅದೇ ಸರ್ ನಾವು ಕೆಲವರು ನಮ್ದು ಕೇಳಿಸ್ಕೊಳ್ಳಿ ಸರ್. ಇರಿ ಸರ್, ಅಲ್ಲ ಸರ್ ಅದೇ ನೀವೇನು ಸಮಸ್ಯೆಗಳು ಹೇಳ್ತಾ ಇದ್ದಾರಲ್ಲ, ಅದೇ ಎಕ್ಸಿಕ್ಯೂಟಿವ್ ಲೈನಲ್ಲೂ ಸಮಸ್ಯೆಗಳಿದೆ ಸರ್. ಅವ್ರದ್ದು ಒಂದು ಜೀವನ ಅಡಗಿದೆ ಅದರಲ್ಲಿ. ನೀವೇನು ಹೇಳಿದೆ 4 ತಿಂಗಳಿಂದ ಸಿನಿಮಾ ಇಲ್ಲ, ಯಾವ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ. ನಾವು ಹೇಗೆ ನಡೆಸ್ಬೇಕು ಹೇಳಿ? ಏನ್ ಮಾಡ್ತೀವಿ ಅಂದ್ರೆ ನಾವು ಕನ್ನಡ ಕೊಟ್ಕೊಂಡೇ ಬಂದಿದ್ವಿ. ಕನ್ನಡ ಬಂದಾಗ ಆದ್ಯತೆ ಕೊಟ್ಕೊಂಡೇ ಬಂದಿದ್ವಿ. ಅಲ್ಲ ಮಾತಾಡೋದೇ ಒಂದು ನಮ್ಮ ಜಗನ್ ನೀವೇ ಕೇಳಿದ್ರಲ್ಲ, ನೀವು ನಮ್ಮ ನಿರ್ಮಾಪಕ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ, ನಿಮ್ಗೆ ಕಮರ್ಷಿಯಲ್ ಕೊಟ್ರೆ ಮಾತ್ರ ನೀವು ಪ್ರಚಾರಗಳು ಮಾಡ್ತೀರಾ ಅನ್ನೋದು ಸುಮಾರು ಜನ ನಿರ್ಮಾಪಕರ ಕಂಪ್ಲೇಂಟ್. ಸುಮಾರು ಜನ ನಾವೇ ಹೇಳ್ತೀನಿ, ನಾವು ಹೇಳ್ತೀನಿ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ಮನೆ ಸಿನಿಮಾ ಮಾಡ್ತಾರ? ಒಂದು ಪ್ರೊಸೀಜರ್ ಇದೆ, ಆ ಮಿನಿಮಮ್ ಪ್ರೊಸೀಜರ್ ಎಲ್ಲರಲ್ಲೂ ಇರುತ್ತೆ. ಅದನ್ನ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ. ಇದನ್ನ ಹೇಳ್ತೀನಿ. ನಮ್ಮ ಚಾನಲ್ಗಳಿಗೆ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ 3 ಜನ ಕೂಡ ಇರ್ಲಿಲ್ಲ. ಅದು ಆಮೇಲೆ ರೈಟಿಂಗ್ ಕೊಟ್ಟಿದ್ದಾರೆ. ಹೊಸಬ್ರಿಗೆ ಏನ್ ಮಾಡಿದೀರಿ ಅಂತ ಕೇಳ್ತಾ ಇದೀರಲ್ಲ, ಹೊಸಬ್ರಿಗೆ ಏನ್ ಮಾಡಿದೀವಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ ಗಳನ್ನ ಅದ್ರ ಮೂಲಕ ಹಾಕ್ತಾ ಇದೀವಿ. ಅವತ್ತೇ ಮಾಡ್ತಾ ಇದ್ವಿ. ನೀವ್ ಹೇಳಿದ್ರೆ ಹೊಸ ಆರ್ಟಿಸ್ಟ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ, ಹಂಗಾರೆ ಕಂಟೆಂಟ್ ಇರೋ ಹೊಸ ಮಾಡಲ್ವಾ? ಕೆಲವು ಅದನ್ನೇ ಸರ್ ಈಗ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಸರ್ ಈಗ ನಾನು ಅದಕ್ಕೆ ವಿಷಯಕ್ಕೆ ಬಂದೆ. ಅವರು ನಮಗೆ ಹೇಳ್ತಾರೆ, ಪರವಾಗಿಲ್ವಾ ಟೈಮ್ ಇದೆ, ಒಂದು 8 ಪಾಯಿಂಟ್ ಇದೆ, ಹೇಳ್ಬೋದಾ? ಹಂಗೆ ಏನೇನು ಹೇಳಿದ್ದಾರೆ ಅಲ್ಲ, ಅದು ಪೂರ್ತಿ ಹೇಳೋಕ್ಕಾಗಲ್ಲ ಪ್ಲೀಸ್. ಕೆಲವು ನಮಗೆ ಸಲಹೆ ಕೊಟ್ಟಿದ್ದಾರೆ, ಕೆಲವನ್ನು ವಿರೋಧ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವು ಯಾವ ಗೊಂದಲದಲ್ಲಿ ನಾವು ಏನು ಕೆಲಸ ಮಾಡಬೇಕು ಅಂತ ನಿಮ್ಮ ಮುಂದೆ ಇಡ್ತೀನಿ ಅಷ್ಟೇ, ದಯವಿಟ್ಟು ಕೇಳ್ಕೊಳ್ಳಿ. ಕಮಲ್ ಹಾಸನ್ ಸಿನಿಮಾದ ಆಯ್ತಾ? ಅದಾದಮೇಲೆ ಮಡನೂರು ಮನು ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಫೋನಿಗೆ ಬಂದು ಬಿತ್ತು. ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು 12:30ಕ್ಕೆ ಹಿಂದೂಡಲಾಗಿದೆ. ಯಾಕೆಂದರೆ 3 ಗಂಟೆಗೆ ಕಮಲ್ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು. ಈ ಹಿನ್ನೆಲೆಯಲ್ಲಿ ಕೆಲವು ಮಾತು. ಒಂದು, ಮಡನೂರು ಮನು ಯಾರು? ಆತನಿಗೋಸ್ಕರ ಕೇಳಿಸ್ಕೊಳ್ಳಿ, ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರರ ಮತ್ತು ಪ್ರದರ್ಶಕರ ಒಕ್ಕೂಟವಲ್ಲವೇ? ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ? 2, ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ನೀವು
ಮನು ಮಡೆನೂರು ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? 3. ಆ ಮಾತುಗಳನ್ನು ಆಡಿದ್ದು ಮಡೆನೂರು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ? ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ? ಈಗ AI ಮೂಲಕ ಯಾರ ಧ್ವನಿಯನ್ನು ಬೇಕಿದ್ದರೂ ಮರುಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ? 4. ಮಡೆನೂರು ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ? ಮನುವನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುತ್ತೀರಾ? ಆ ಹಕ್ಕು ನಿಮಗೆ ಕೊಟ್ಟವರು ಯಾರು? ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5. ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು, ನಾನಲ್ಲ. ಕುಡಿದು ಏನೋ ಮಾತಾಡಿರ್ಬೋದು, ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಅನ್ನುವ ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಾಹೀರಾತು ಮಾಡುವುದಿಲ್ಲವೇ? ನೀವು ವಾಣಿಜ್ಯ ಮಂಡಳಿಯಾಗೆ ಮುಂದಿನ ವಾರ 100 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲ ಹಾಸನ್ ತಮಿಳು ಸಿನಿಮಾ ಥಗ್ ಲೈಫ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು. ಆದರೆ ಕಮಲ್ ಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು. ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನಾವು 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ, ಕಮಲ್ ಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು. ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡೆನೂರು ಮನುವನ್ನು ಅದುಮಿಡಲು ಹೊರಟಿದ್ದೀರಾ. ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು. ಬಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರಸೂರಳ್ಳಿ ಸಿನಿಮಾ ಮಾಡಿದ್ದರು. ಅದಕ್ಕೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು. ವಾಣಿಜ್ಯ ಮಂಡಳಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು. ನಿಮಗೆ ಅದು ನೆನಪಾಗಲಿಲ್ವೇ? ಕೊನೆಯದಾಗಿ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ. ಈ ವರ್ಷ ಬಂದ 100 ಸಿನಿಮಾಗಳ ಪೈಕಿ 1 ಕೂಡ ದುಡ್ಡು ಮಾಡಿಲ್ಲ. ನಿರ್ಮಾಪಕ ಕಂಗಲಾಗಿದ್ದಾನೆ. ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ. ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು, ಸರ್ಕಾರದ ಮಲ್ಟಿಪ್ಲೆಕ್ಸ್ ದರವನ್ನು 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಇಲಿ ಹಿಡಿದರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ. ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ? ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದಾನೆ. ಮಡೆನೂರು ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ. ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬೈಯುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಘನತೆಯುಳ್ಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು. ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ? ಈಗ ಇದು 35 ವರ್ಷದಿಂದ ನಾವು ನೋಡ್ಕೊಂಬಂದಂಥ ಪತ್ರಕರ್ತರು ಜೋಗಿಯವರು. ಯಾಕೆ ಅಲ್ಲ ಸರ್, ನಾನು ನಿಮ್ಮ ಸಲಹೆ ನೀವು ಇಷ್ಟು ಎಲ್ಲ ಕೆಲವು ಇದ್ದಾವೆ. ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದ್ದಾರೆ, ಅವರ ಪತ್ರಿಕೋದ್ಯಮಿಗಳು ತಾನೆ ಅವರೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಬೆಟ್ಟ ಆಗೋದು ಇಲಿ ಹಿಡ್ದಂಗೆ ಇದೆಲ್ಲ ಹಿಡಿದಾಗ ನಾವೇನು ಗೊಂದಲಕ್ಕೆ ಸಿಕ್ಕಾಕಬೇಕು ಹೇಳಿ ಸರ್. ನಾನು ಈಗ ಪತ್ರಿಕಾಗೋಷ್ಠಿ ಕರೆದು ಮನು ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದ್ದಾವೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ಟನೆ ಹೊರತು ನಾನು ಯಾರನ್ನೂ ಕೂಡ ಅವರು ಅಂದರೆ ಇದಕ್ಕೇನು ಬೆಲೆನೇ ಇಲ್ವಾ? ಇದನ್ನು ಇಗ್ನೋರ್ ಮಾಡೋದಾ? ನೀವೇ ಹೇಳಿ ಸರ್, ಇದನ್ನು ಇಗ್ನೋರ್ ಮಾಡ್ಬೋದಾ? ಸರ್, ಒಬ್ಬರ ಪತ್ರಕರ್ತರ ಅವತ್ತು ಅವ್ರು ಹಂಗೆ ಬರ್ದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ, ಹಂಗೆ ಬರ್ದಿಲ್ಲ.
ಅದ ಅವರು ಕೆಲವು ನೋಡಿ ನಾನಿಲ್ಲಿ ಅವರನ್ನು ಯಾವುದೇ ಕಾರಣದಲ್ಲೂ ಒಂದು ನಿಮಿಷ ಯಾರು ಇದರಲ್ಲೂ ಕೂಡ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ, ಮತ್ತೊಂದು ಇಲ್ಲ. ಒಂದು ನಿಮಿಷ ಯಾಕೆ ಅಂದರೆ ಅವರು ನನಗೆ 35 ವರ್ಷ ಗೆಳೆಯರು, ಸ್ನೇಹಿತರು, ಅದೆಲ್ಲ ಇದೆ. ಅದೇನೇ ಇರಲಿ, ಕೆಲವು ಸರ್ ಇವಾಗ ಅದು ಏನು ಆಗೋವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣದಲ್ಲೂ ಅವ್ರ ಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಕೆಲಸ ನಾವು ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆ ಅದು ಯಾವ ರೀತಿ ತಿರುವು ತಗೊಳ್ತದೋ ತಗೊಳ್ಳಿ. ಹೌದು ಹೌದು ಸರಿ ಸರ್. ಹೇಳಿ ಸರ್. ಹೋದ ವರ್ಷ ಡೈರೆಕ್ಟರ್ ವಿನೋದ್ ಕೊಂಡರೆ, ಮಠ ಗುರುಪ್ರಸಾದ್, ಆಮೇಲೆ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರಲ್ಲಿ 2 ಡೈರೆಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ ಎಲೆಕ್ಷನ್ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ, ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ವಿ. ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆಗೆ ತೀರ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಡೈರೆಕ್ಟರ್ ತೀರ್ಕೊಂಡ್ರೆ ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ. ಅದು ವಾಣಿಜ್ಯ ಮಂಡಳಿ ಕೆಲಸ ಅಲ್ಲ. ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡ್ರು ಅಂತ ಗೊತ್ತಾದ ತಕ್ಷಣ 50,000 ಕಳಿಸ್ಕೊಡ್ತೀವಿ. ಜೊತೆನಲ್ಲಿ 4 ಲಕ್ಷ ರೂಪಾಯಿ ವೆಲ್ಫೇರ್ ಫಂಡ್ ಅಂತಾನೆ ಇದೆ ನಮ್ಮ ಸದಸ್ಯರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಸೋನು ನಿಗಮ್ಗೆ ಏನ್ ಮಾಡಿದಾರೆ ಹೇಳಿ. ಮೊನ್ನೆ ಒಂದು ಕುಲದವರಲ್ಲಿ ಮೇಲೆ ಅದಕ್ಕೆ ಇಲ್ಲದ ಆಯ್ತಲ್ಲ ಸರ್, ಅದರಲ್ಲಿ ಒಂದು ಸಾಂಗ್ ಆಡಿತ್ತು ಸರ್, ಅದನ್ನ ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ಅಲ್ಲ ಮಾಡ್ಲಿ, ನಿಮ್ದೇ ಹೇಳ್ರೆ ನಿಮ್ದೇನಂತ ಇನ್ನೂ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ನಾಯಕ ನಟರೆಲ್ಲ ಕರೆಸ್ತಾ ಇದ್ವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಅವ್ರದ್ದು ಸಸ್ಪೆಂಡಲ್ಲೇ ಇದ್ದಾರೆ ಸರ್ ಇಲ್ಲಿವರೆಗೂ. ಸರ್ ಈಗ ಚಿಕ್ಕಬೇಕಲ್ಲ ಸರ್, ನಾಯಕ ನಟರೆಲ್ಲ ಬರ್ಬೇಕಲ್ಲ ಸರ್. ಎಲ್ಲಾರು ಪ್ರಯತ್ನ ಪಡ್ತೀವಿ ಸರ್. ಅವನು ಬೇರೆಯವನಲ್ಲ ಸರ್, ಅವನಿಗೂ ನಾವೇನು ಅಸಹಕಾರ ಅಂತ ಹೇಳಿದೀವೋ ಅದನ್ನ ತಗೊಳ್ತೀವಿ ಅಂತ ಹೇಳಿ ಸರ್. ಮತ್ತೆ ಅದನ್ನ ಕರೆದ್ಬಿಟ್ಟು ಮಾಡ್ಬಿಟ್ಟು ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು, ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು. ವಾಣಿಜ್ಯ ಮಂಡಳಿ ಹೇಳ್ದಂಗೆ ಅದೇ ಅವನ ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ಇದು ಬಂದಿದ್ರ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ಸಭೆನ ತೀರ್ಮಾನ ಆಗಿದೆ ಅಂತ ಹೇಳಿ ಅಣ್ಣಾವ್ರ ನಟನೆ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ, ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ, ಈಗ ಇನ್ನೊಂದು ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಕೆಲಸನ. ಅಂದ್ರೆ ನೀವು ಮಾಡಬಾರ್ದು ಅಂತನಾ? ಅಲ್ಲ, ನಾವು ಮಾಡಬಾರ್ದಾ? ಮಾಡಬಾರ್ದು. ಅವ್ರ ತರ ಕೆಡ್ಸ್ಕೊಂಡಿಲ್ಲ, ನೀವೇ ಕೇಳ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ. ಕ್ಷಮೆ ಕೇಳಿದ್ರು ಅಂತ ಎಲ್ಲ ಸೈಲೆಂಟ್ ಆದ್ರಿ ಸರ್. ಇಲ್ಲ ಸರ್, ಸೈಲೆಂಟ್ ಆಗಿಲ್ಲ ಸರ್, ಇನ್ನೂ ಬಿಟ್ಟಿಲ್ಲ ಸರ್. ಇನ್ನೂ ಅವ್ರನ್ನ ಸಸ್ಪೆಂಡ್ ಅಲ್ಲ, ಅಸಹಕಾರ ಕೊಟ್ಟಿದ್ದೀವಿ. ಏನು ಸತೀಶ್ ಅವರೇ ಸಸ್ಪೆಂಡ್ ಮಾಡಿಲ್ಲ, ಅಸಹಕಾರ ನಾನ್ ಕೋಆಪರೇಷನ್ ಮಾಡಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಈ ಮಡೆನೂರು ಮನೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ಗಳ ಬಗ್ಗೆ, ಕಲಾವಿದರ ಬಗ್ಗೆ ಏನು ವಾಯ್ಸ್ ನೋಟ್ ಬಿಟ್ಟಿದ್ದಾರೆ. ಅದನ್ನು ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತೀವಿ, ಇದು ಮಾಡ್ತೀವಿ, ನೀವೇನು ಮಾಡ್ತಾ ಇದ್ದೀರಾ ಫಿಲಿಮ್ ಚೇಂಬರ್ ಅವರು ಅಂತೇಳಿ ನಮಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಎಲ್ಲ ಅಂಗ ಸಂಸ್ಥೆಯವ್ರನ್ನೂ ಇಲ್ಲಿ ಕರೆದು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಬಂದಿದ್ದಾರೆ. ನಮ್ಮ ಟಿ ವಿ ಚಾನಲ್ ಅಸೋಸಿಯೇಷನ್, ನಮ್ಮ ರವಿ ಅವರು, ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು, ನಿರ್ಮಾಪಕರ ಸಂಘದ ಬಣಕರ್ ಅವರು, ಹಾಗೂ ಪ್ರದರ್ಶಕರ ಸಂಘದ ನಮ್ಮ ಕೆ ವಿ ಚಂದ್ರಶೇಖರ್ ಸಾಹೇಬರು, ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತರಕ ಸಂಘದವರು ಬಂದಿದ್ದಾರೆ, ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ. ಎಲ್ಲರೂ ಎಲ್ಲ ಅಂಗ ಸಂಸ್ಥೆಗಳು
ಇಲ್ಲಿ ಬಂದು ಮಾತಾಡಿದ್ವಿ ಇಷ್ಟೊತ್ತು. ಅವರೆಲ್ಲರೂ ಒಂದೇ ಹೇಳ್ತಾ ಇದ್ದಾರೆ, ಇವರು ಎಲ್ಲೋ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವನಿಗೆ ಸಹಕಾರ ಕೊಡಬಾರ್ದು, ನಾನ್ ಕೋಆಪರೇಷನ್ ಮಾಡಬೇಕು ಅನ್ನೋದನ್ನು ಎಲ್ಲರೂ ಒಂದೇ ಒಗ್ಗೂಡನ್ನು ಹೇಳಿದ್ದಾರೆ. ಅವನು ಮಾಡಿರೋದು ಭಾರಿ ತಪ್ಪು. ನಾವು ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು, ಅದು ಮುಕ್ತರಾಗೋವರೆಗೂ ಕೋರ್ಟಲ್ಲಿ ಇದೆ ಆಲ್ರೆಡಿ, ಅವ್ರಿಗೆ ಇದೆ ಆಲ್ರೆಡಿ ಜೈಲಲ್ಲಿದ್ದಾರೆ. ಆ ಮನುಷ್ಯ ಏನು ನಾವು ಕೇಸ್ಗಳಾಗ್ತಾ ಇದ್ವಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ತಾಯಿದ್ವಿ. ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ. ಕಿರುತರ ಸೇರಿ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿ ಅವರು, ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನರ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಗಮನಿಸ್ತಾ ಇದ್ದಾರೆ. ಹಾಗೆ ಬೇರೆ ನಮ್ಮ ಬೇರೆ ಸಂಸ್ಥೆಗಳವರೆಲ್ಲರೂ ನಾಳೆ ಬರ್ತಾ ಇದ್ದಾರೆ. ಇಲ್ಲಮ್ಮ ನಮ್ಮ ಈಗ ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕಪ್ಪ. ಕಾನೂನಲ್ಲಿ ಏನಾಗುತ್ತೋ ತೀರ್ಮಾನ ಅದೆಲ್ಲ ಮಾಡ್ಕೊಂಡು ಬರಲಿ. ಆಡಿಯೋ ಅವ್ರದೇ ಅನ್ನೋದಕ್ಕೆ ಕನ್ಫರ್ಮೇಷನ್ ಏನಾದ್ರು ತಗೊಂಡಿದ್ದೀರಾ ಸರ್? ಎಲ್ಲಮ್ಮ ಅದು ಎನ್ನಲಾದ ಅವರ ಮಾತಾಡ್ತೀನಿ ಬಿಡ್ರಿ. ಎನ್ನಲಾದ ಅಂತ ನಾವು ಕೂಡ ಸುದ್ದಿ ಕೊಡ್ತಾ ಇದ್ದೀವಿ. ಅದು ಕನ್ಫರ್ಮ್ ಹಾಗಾದ್ರೆ ಅಂತ ಹೇಳಿ ನಿಮ್ಮ ಸುದ್ದಿ ಆಧಾರದ ಮೇಲೆ ನಾವು ಈ ತರ ಸೋಷಿಯಲ್ ಮೀಡಿಯಾದಿಂದ ನಾವು ಕೇಳಿಸ್ಕೊಂಡು ಇಲ್ಲ ಅದು ಅದನ್ನು ಇದು ಮಾಡ್ತಾ ಇದ್ವಿ. ಪೊಲೀಸು ಇದಕ್ಕೆ ಅವರು ಅದನ್ನು ಕ್ರಮ ಅವರು ತಗೊಳ್ತಾರೆ, ಅದನ್ನು ನಾವು ಮಾಡೋದಲ್ಲ, ಅವರು ಅದನ್ನು ಮಾಡ್ತಾರೆ. ಮಾಡಿದ ಮೇಲೆ ನಿಜಾಂಶ ಗೊತ್ತಾಗುತ್ತೆ. ಕೊಡಿ ಇದು ಮಾತು. ಈಗ ಅವರು ಹೊರಗಡೆ ಬಂದು ಗೋವಿಂದನ್ ಅವ್ರು ಮಾತಾಡ್ತಾರೆ. ಈಗ ಅವರು ಹೊರಗಡೆ ಬಂದು ಕ್ಷಮೆ ಕೇಳಿದ್ರೆ ಈ ಅಸಹಕಾರಕ್ಕೂ ನೀರನ್ನು ನಿಂತ ಬರ್ತೀರಾ? ಅದಾಗ್ತಾ ಇದೆ. ಇದರಲ್ಲಿ ಸರ್, ಈಗ ಎಲ್ರಿಗೂ ನಮಸ್ಕಾರ. ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಇವಾಗ. ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಜೋಗಿ ಮತ್ತು ನನಗೂ ಸುಮಾರು 30-35 ವರ್ಷದ ಸ್ನೇಹ. ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಸರ್, ಖಂಡಿತ ಅದೇ ಪ್ರಶ್ನೆನೇ ಕೇಳ್ತಾ ಇದೀವಿ. 3 ಗಂಟೆಗಿದ್ದ ಪ್ರೆಸ್ ಮೀಟ್ ನ ಪ್ರೀಪೋನ್ ಮಾಡುವಂತ ಅವಶ್ಯಕತೆ ಏನಿದೆ? ಆ ಸಿನಿಮಾಗೋಸ್ಕರ ಮಾಡಬೇಕಾ? ಒಂದು ನಿಮಿಷ. ಸಿನಿಮಾಗಳಿಗೋಸ್ಕರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದೆ? ಇಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಅದಕ್ಕೆ ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನು ಕೇಳಿದೆ, ಯಾರಿಗೆ ನಾವು ಯಾರನ್ನೋ PRO ವೆಂಕಟೇಶ್ ಫಿಕ್ಸ್ ಮಾಡಿದ್ವೋ ಅವ್ರಿಗೆ ಕೇಳಿದೆ, 4 ಗಂಟೆಗೆ ಪ್ರೆಸ್ ಮೀಟ್ ಇದನ್ನು ಪ್ರೀಪೋನ್ ಯಾಕೆ ಮಾಡಿದಿರಿ ಅಂತ ಹೇಳ್ಬಿಟ್ಟು ಅವರೊಂದು ಮಾತು ಹೇಳಿದ್ರು. ಸರ್ ಗೊತ್ತಿಲ್ಲ, ನಾನು 12ವರೆಗೆ ಪ್ರೆಸ್ ಮೀಟ್ ಮಾಡಿದ್ದೆ, ಅದು ಯಾರು ಅಲ್ಲಿ ಕಮಲಾ ಹಾಸನ್ದು 4 ಗಂಟೆಗೆ ಇದೆ, ಅದಕ್ಕೋಸ್ಕರ ನಾವು ಯಾರೂ ಬರಲ್ಲ, ದಯವಿಟ್ಟು ಅದನ್ನು ಪ್ರೀಪೋನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ, ನಾವೆಲ್ಲ ಮಾಧ್ಯಮದವರೆಲ್ಲ ನಾವು ಅಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿದ್ರು. ಸರ್, ಅದಕ್ಕೋಸ್ಕರ ಪ್ರೀಪೋನ್ ಮಾಡಿದೆ ಅಂತ ಹೇಳಿದ್ರು. ಇದು ಸತ್ಯನ? ಇಲ್ಲ ಸರ್, ನಾವು ಮಾಡಿಲ್ಲ. ಅಲ್ಲ, ಒಂದು ನಿಮಿಷ ಇಲ್ಲ, ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ನಾನೇ ಹೇಳ್ತೀನಿ. ಅಲ್ಲ, ಪ್ರೀಪೋನ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಅಲ್ವಾ? ನೀವು ಬರ್ದೇನೆ ಮಾಧ್ಯಮದವರು ಬರ್ದೇನೆ ನಾವು ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ? ನನಗೆ ಬೇರೆ ಯಾರು ಹೇಳಿಲ್ಲ. ಅದು ಸಂಬಂಧಪಟ್ಟವ್ರು ಕೇಳಬೇಕು. ನಾನೇ ಮಾತಾಡ್ತೀನಿ ಸರ್. ಸರ್ ಅಲ್ಲ, ಒಂದು ನಿಮಿಷ ಇರಿ. ದಯವಿಟ್ಟು ಯಾರು ಮಾಡಿಲ್ಲ. ಯಾವಾಗಾದ್ರೂ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮಕ್ಕೆ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ. ಇದನ್ನ ಚೇಂಜ್ ಮಾಡ್ಕೊಳ್ಳುವಂತ ತಾಕತ್ತಿಲ್ವಾ? ಎಷ್ಟೋ ವಿಷಯಗಳಲ್ಲಿ ಇದೇ ಆಗ್ತಿದೆ ಸರ್. ತಾಕತ್ತು ಮಾಡ್ಬೇಕಾಗಿ ಇರಿ
ಅಲ್ಲ ಮೇಡಮ್, ಈಗ ಒಬ್ಬ ಪಿ ಆರ್, ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ. ಒಬ್ಬ ಪಿ ಆರ್ ಒ ವೆಂಕಟೇಶ್ ಅವರು 4 ಗಂಟೆಗೆ ಫಿಕ್ಸ್ ಮಾಡಿದ್ದನ್ನು ಫೋನ್ ಮಾಡಿಕೊಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರ ಮಾತು ನಂಬೇಕಲ್ವ ನಾವು. ಅವ್ರೇನು ಹೇಳಿದ್ರು ಗೊತ್ತಾ ಇವ್ರಿಗೆ, ದಯವಿಟ್ಟು 4 ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರಂತೆ, ಯಾರು ಬರಲ್ವಂತೆ, ದಯವಿಟ್ಟು 12ವರೆಗೆ ಇಟ್ಕೊಳ್ಳಿ ಅಂದಮೇಲೆ ನಾವು ಯಾರು ಮಾತು ಕೇಳಬೇಕು ಹೇಳಿ? ಇಲ್ಲಿ ನಾವು ತಪ್ಪಿತಸ್ತ್ರ ಅಥವಾ ನಮಗೆ ತಾಕತ್ತಿಲ್ವಾ, ದಮ್ಮಿಲ್ವಾ? ಈಗ ಇನ್ನೊಂದು ಪ್ರಶ್ನೆ ಇರೋದು ಹೇಳಿ ಸರ್, ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತ ಈಗ ಫಸ್ಟ್ ಆ ಹುಡುಗ ಮಾತಾಡೋದ್ರ ಬಗ್ಗೆ ನಮಗೂ ಬೇಸರ ಇದೆ, ಅದು ಖಂಡಿತ ತಪ್ಪು. ಅದನ್ನ ಫಸ್ಟ್ ಲೈನ್ ಅನ್ನ ಒಪ್ಕೋತೀವಿ. ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ? ಖಂಡಿತ ಸ್ಪಂದಿಸ್ತಾ ಇದೆ ಸರ್. ಯಾವತ್ತೂ ಅದ್ರ ಇಂಥ ಘಟನೆಗಳು ಬಂದಾಗ ನಮ್ಮ ರಾಜಣ್ಣನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು, ಅದಕ್ಕೆ ಕಮಿಷನ್ ಇರದೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವತ್ತೂ ನಾವು ಸುಮ್ಮನೆ ಇದೀವಿ ಇಲ್ಲಿ ಥಿಯೇಟರ್ ಸಿಗ್ತಿರೋ ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್. ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗ್ಲಿ ದೊಡ್ಡ ಸಿನಿಮಾಗಾಗ್ಲಿ ಸಮಸ್ಯೆ ಆಗಿದೆ ಸರ್? ಇವತ್ತೆಲ್ಲ ಸ್ಕ್ರೀನ್ಗಳು ಖಾಲಿ ಬಿದ್ದಿದ್ದಾವೆ, ಹೋಗಲಿಲ್ಲ. ನಾನು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ಹೇಳ್ತಾ ಇದ್ದೀನಿ. ಚೇಂಬರ್ ಅಲ್ಲಿ ನಿರ್ಧಾರ ತಗೊಂಡು ನ್ಯಾಯ ಕೊಡಿಸಿರೋ ಒಂದೇ ಒಂದು ಉದಾಹರಣೆ ತೋರಿಸಿ ಸರ್. ಯಾವ್ದು ಹೇಳಿ? ಯಾರು ಮಾತ್ರ ಬಂದಿದ್ದಾರೆ ಹೇಳಿ ಸರ್? ರಿಲೀಸ್ ಆಗ್ತಿದೆ ಗೊತ್ತಾ ನಿಮ್ಗೆ? ಯಾವ್ದು? ತಗ್ ಲೈಫ್ ಅನ್ನುವಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಇರೇ ಅದು ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ವಾ ಅದು? ಅಲ್ಲ, ನಿಮಗೆ ಗೊತ್ತಿಲ್ವಾ ಅದು? ರೇ, ನಿಮಗೆ ಗೊತ್ತಿಲ್ವಾ ಅದು? ಇವತ್ತಿನ ದಿವಸ ಅದಕ್ಕೆ ನಾನು ಹೇಳ್ತೀನಿ ಕೇಳ್ರಿ. ನಾನು ಹೇಳ್ತೀನಿ ಕೇಳಿ. ನಿಲ್ಲಿಸ್ತೀರಾ, ಮಾತಾಡ್ತೀರಾ? ನಾನು ಹೇಳ್ತೀನಿ ಕೇಳಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇರಿ ಒಂದು ನಿಮಿಷ. ರಾವಣ್ ಅನ್ನೋ ಒಂದು ಪಿಕ್ಚರು ದಯವಿಟ್ಟು ನೋಡಿ, ಇದನ್ನ ಕೆಡಿಸ್ಬೇಡಿ. ರಾವಣ್ ಅನ್ನೋ ಒಂದು ಪಿಕ್ಚರು ಬಿಡುಗಡೆ ಆದಾಗ CCI ನಮ್ಗೆ ಏನಾಗಿ ಮಾಡಿದೆ, ಇವತ್ತಿನವರೆಗೂ 1.5 ಕೋಟಿ ಖರ್ಚು ಮಾಡಿದ್ದೀವಿ. 1.5 ಕೋಟಿ ಖರ್ಚು ಮಾಡಿದ್ದೀವಿ. ನಿಮ್ಗೆ ಗೊತ್ತಾ ಸುರೇಶ್ ಅವರೇ? ಇಲ್ಲಿ ಅಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು. ಅವರವ್ರ ಬಿಸ್ನೆಸ್ ಅವ್ರು ಮಾಡಬೇಕು. ಇದನ್ನು ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಾಣಿಜ್ಯ ಮಂಡಳಿಯ 3 ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ. 1.5 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟಿಗೆ ತಲೆಬೇಕಾ ಬೇಡವಾ? ಇದು ನಮ್ಮನ್ನ ಕಾಡ್ತಾ ಇರೋದು ಸತೀಶ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸರ್ ಒಂದೇನ ಬೇರೆ ಯಾವ ರಾಜ್ಯ ಸರ್, ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದವರು ಹೋಗಿ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲರೂ ಪೆನಾಲ್ಟಿ ಕಟ್ಬಿಟ್ಟು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಇವತ್ತು ಅವರು ಸರ್ ಇವಾಗ CCI ಮಧ್ಯ ಬಂದ ಮೇಲೆ ಅವರು ನಾನು ಒಪ್ಕೋತೀನಿ. ಸತೀಶ್ ಅವ್ರಿಗೊಂದು ಕೇಳಿ ಕಂಡು ಅಂತ ಹೇಳಿ ಅದನ್ನು ಸರಿನಾ? ಒಂದು ಸರ್ ನೋಡಿ, ನಿಮ್ಮಲ್ಲಿ ತಪ್ಪು ಮಾಡ್ತಿದ್ದೆ ಇದೆ. ಅಲ್ಲ, ಬಿಸ್ನೆಸ್ ಸರ್, ಮಾಧ್ಯಮದ ಪ್ರಶ್ನೆ ಮಾಡಬಾರ್ದ? ವ್ಯಾಪಾರ ಇದು. ಅಲ್ಲ ನಿಮಗಿರೋ ಸ್ವತಂತ್ರ ಮಾಧ್ಯಮ ವಿಧಾನಕ್ಕೆ ನಾವು ಗೌರವ ಕೊಟ್ಕೊಂಡು ಬಂದಂಥವ್ರು. ನೀವು ಹೆಂಗ್ ಪ್ರಶ್ನೆ ಮಾಡ್ತಾರೋ ಹಂಗೆ ನಾನು ಪ್ರಶ್ನೆ ಮಾಡೋಕ್ಕಿದೆ. ನನಗೆ ಹೇಳಿ ಸರ್. ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡಂತ ಕಂಟೆಂಟ್ ಇರಲ್ಲ. ಏನು ಸಮಸ್ಯೆಗಳು ಹೇಳ್ತಾ ಇದ್ದಾರಲ್ಲ, ಅದೇ ಎಕ್ಸಿಕ್ಯೂಟಿವ್ ಲೈನಲ್ಲೂ ಸಮಸ್ಯೆಗಳಿದೆ ಸರ್. ಅವ್ರದ್ದು ಒಂದು ಜೀವನ ಅಡಗಿದೆ ಅದರಲ್ಲಿ. ನೀವೇನು ಹೇಳಿದೆ, 4 ತಿಂಗಳಿಂದ ಸಿನಿಮಾ ಇಲ್ಲ, ಯಾವ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ. ನಾವು ಹೇಗೆ ನಡೆಸ್ಬೇಕು ಹೇಳಿ? ಏನ್ ಮಾಡ್ತೀವಿ ಅಂದ್ರೆ ನಾವು ಕೊಟ್ಕೊಂಡೇ ಬಂದಿದ್ವಿ. ಕನ್ನಡ ಬಂದಾಗ ಆದ್ಯತೆ ಕೊಟ್ಕೊಂಡೇ ಬಂದಿದ್ವಿ. ಅಲ್ಲ ಮಾತಾಡೋದೇ ಜಗನ್ ನೀವೇ ಕೇಳಿದ್ರಲ್ಲ,
ನೀವು ನಮ್ಮ ನಿರ್ಮಾಪಕ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ ನಾವೇ ಹೇಳ್ತೀವಿ, ನಾವು ಹೇಳ್ತೀವಿ. ಸರ್, ಒಂದ್ ಹೇಳ್ತೀನಿ, ಚಲನಚಿತ್ರ ವಾಣಿಜ್ಯ ಮಂಡಳಿಲಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಹಾಕ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ಮನೆ ಸಿನಿಮಾ ಮಾಡ್ತಾರ, ಒಂದು ಪ್ರೊಸೀಜರ್ ಇದೆ. ಆ ಗೋಷ್ಠಿಗೆ 3 ಜನರಿಗೆ ಏನ್ ಮಾಡಿದೀರಿ ಅಂತ ಕೇಳ್ತಾ ಇದ್ದೀರಲ್ಲ, ಹೊಸ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ಗಳನ್ನ ಹೇಳಿದ್ರೆ ಹಂಗಾರೆ ಕಂಟೆಂಟ್ ಸರ್ ಓಕೆ ಸರ್ ಈಗ ನಾನು ಅಲ್ಲ ಅದು ಪೂರ್ತಿ ಹೇಳೋಕ್ಕಾಗಲ್ಲ ಪ್ಲೀಸ್. ಕೆಲವು 12:30 ಆತು. ಒಂದು ಮಡೆನೂರು ಮನು ಯಾರು, ಆತನಿಗೋಸ್ಕರ ಕೇಳಿಸ್ಕೊಳ್ಳಿ, ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರರ ಮತ್ತು ಪ್ರದರ್ಶಕರ ಒಕ್ಕೂಟ ಕ್ರಮ ಕೈಗೊಳ್ಳುತ್ತೀರಾ? ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ? ಈಗ AI ಮೂಲಕ ಯಾರ ಧ್ವನಿಯನ್ನು ಬೇಕಿದ್ದರೂ ಮರುಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ? 4 ಮಡೆನೂರು ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ? ಮನುವನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುತ್ತೀರಾ? ಆ ಹಕ್ಕು ನಿಮಗೆ ಕೊಟ್ಟವರು ಯಾರು? ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5 ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು, ನಾನಲ್ಲ. ಕುಡಿದು ಏನೋ ಮಾತಾಡಿರ್ಬೋದು, ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಅನ್ನುವ ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಾಹೀರಾತು ಮಾಡುವುದಿಲ್ಲವೇ? ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ 100-200 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲ ಹಾಸನ್ ತಮಿಳು ಸಿನಿಮಾ ಥಗ್ ಲೈಫ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು. ಆದರೆ ಕಮಲ್ ಹಾಸನ್ ನೋಡಿಕೊಳ್ಳಲಿ ಅನ್ನಬೇಕಿತ್ತು. ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡೆನೂರು ಮನುವ ವರ್ಷ ಬಂದ 100 ಸಿನಿಮಾಗಳ ಪೈಕಿ ಒಂದೂ ಕೂಡ ದುಡ್ಡು ಮಾಡಿಲ್ಲ. ನಿರ್ಮಾಪಕ ಕಂಗಲಾಗಿದ್ದಾನೆ. ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ. ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು, ಸರ್ಕಾರದ ಮಲ್ಟಿಪ್ಲೆಕ್ಸ್ ದರವನ್ನು 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಇಲಿ ಹಿಡಿದರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ. ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ? ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ. ಮಡೆನೂರು ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ. ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬೈಯುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಘನತೆಯುಳ್ಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು. ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ? ಈಗ ಇದು 35 ವರ್ಷದಿಂದ ನಾವು ನೋಡ್ಕೊಂಡ್ಬಂದಂಥ ಪತ್ರಕರ್ತರು ಜೋಗಿಯವರು. ಯಾಕೆ ಅಲ್ಲಲ್ಲ ಸರ್, ನಾನು ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದ್ದಾವೆ. ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದ್ದಾರೆ, ಅವರ ಪತ್ರಿಕೋದ್ಯಮಿಗಳು ತಾನೆ ಅವರೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಬೆಟ್ಟ ಆಗೋದು ಇಲಿ ಹಿಡ್ದಂಗೆ ಇದೆಲ್ಲ ಹಿಡಿದಾಗ ನಾವೇನು ಗೊಂದಲಕ್ಕೆ ಸಿಕ್ಕಾಕಬೇಕು ಹೇಳಿ ಸರ್. ನಾನು ಈಗ ಪತ್ರಿಕಾಗೋಷ್ಠಿ ಕರೆದು ಮನು ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದ್ದಾವೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ಟನೆ ಹೊರತು ನಾನು ಯಾರನ್ನೂ ಕೂಡ ಅವರು ಅಂದರೆ ಇದಕ್ಕೇನು ಬೆಲೆನೇ ಇಲ್ವಾ? ಇದನ್ನು ಇಗ್ನೋರ್ ಮಾಡೋದಾ? ನೀವೇ ಹೇಳಿ ಸರ್, ಇದನ್ನು ಇಗ್ನೋರ್ ಮಾಡ್ಬೋದಾ? ಸರ್, ಒಬ್ಬರ ಪತ್ರಕರ್ತರ ಅವತ್ತು ಅವ್ರು ಹಂಗೆ ಬರ್ದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ, ಹಂಗೆ ಬರ್ದಿಲ್ಲ.
ಅದ ಅವರು ಕೆಲವು ನೋಡಿ ನಾನಿಲ್ಲಿ ಅವರನ್ನ ಯಾವುದೇ ಕಾರಣದಲ್ಲೂ ಒಂದು ನಿಮಿಷ ಯಾರು ಇದರಲ್ಲೂ ಕೂಡ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ, ಮತ್ತೊಂದು ಇಲ್ಲ. ಒಂದು ನಿಮಿಷ ಯಾಕೆ ಅಂದರೆ ಅವರು ನನಗೆ 35 ವರ್ಷ ಗೆಳೆಯರು, ಸ್ನೇಹಿತರು, ಅದೆಲ್ಲ ಇದೆ. ಅದೇನೇ ಇರಲಿ, ಕೆಲವು ಸರ್ ಇವಾಗ ಅದು ಏನು ಆಗೋವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣದಲ್ಲೂ ಅವ್ರ ಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಕೆಲಸ ನಾವು ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆ ಅದು ಯಾವ ರೀತಿ ತಿರುವು ತಗೊಳ್ತದೋ ತಗೊಳ್ಳಿ. ಹೌದು ಸರಿ ಸರ್. ಎಲ್ಲ ಸಂಘ ಸಂಸ್ಥೆಗಳ ಎದ್ದೇಳ್ರಿ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎದ್ದೇಳ್ರಿ. ಹೇಳಿ ಸರ್. ಹೋದ ವರ್ಷ ಡೈರೆಕ್ಟರ್ ವಿನೋದ್ ಕೊಂಡರೆ, ಮಠ ಗುರುಪ್ರಸಾದ್, ಆಮೇಲೆ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರಲ್ಲಿ 2 ಡೈರೆಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ. ಎಲೆಕ್ಷನ್ ಫಿಲ್ಮ್ ಚಾಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ, ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ಬೇಕಾ ಕೊಡ್ತೀವಿ ಅಂತ ಹೇಳಿದ್ವಿ. ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆಗೆ ತೀರ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಡೈರೆಕ್ಟರ್ ತೀರ್ಕೊಂಡ್ರೆ ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ. ಅದು ವಾಣಿಜ್ಯ ಮಂಡಳಿ ಕೆಲಸ ಅಲ್ಲ. ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡ್ರು ಅಂತ ಗೊತ್ತಾದ ತಕ್ಷಣ 50,000 ಕಳಿಸ್ಕೊಡ್ತೀವಿ. ಜೊತೆನಲ್ಲಿ 4 ಲಕ್ಷ ರೂಪಾಯಿ ವೆಲ್ಫೇರ್ ಫಂಡ್ ಅಂತಾನೆ ಇದೆ ನಮ್ಮ ಸದಸ್ಯರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ತೀರ್ಕೊಂಡವ್ರು ಸದಸ್ಯರಾಗಿದ್ರೆ ಸೋನು ನಿಗಮ್ಗೆ ಏನ್ ಮಾಡಿದಾರೆ ಹೇಳಿ. ಮೊನ್ನೆ ಒಂದು ಕುಲದವರಲ್ಲಿ ಮೇಲೆ ಅದಕ್ಕೆ ಇರೋದು ಆಯ್ತಲ್ಲ ಸರ್, ಅದರಲ್ಲಿ ಒಂದು ಸಾಂಗ್ ಆಡಿತ್ತು ಸರ್, ಅದನ್ನ ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ಅಲ್ಲ ಮಾಡ್ಲಿ, ಈಗ ನಿಮ್ದೇ ಹೇಳ್ರೆ ನಿಮ್ದೇನಂತ ಇನ್ನೂ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ನಾಯಕ ನಟರೆಲ್ಲ ಕರೆಸ್ತಾ ಇದ್ವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಅವ್ರದ್ದು ಸಬ್ಜೆಕ್ಟ್ನಲ್ಲೇ ಇದ್ದಾರೆ ಸರ್ ಇಲ್ಲಿವರೆಗೂ. ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ ಹಿಂದೆ ಅಣ್ಣಾವ್ರ ನಟನೆ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ, ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ. ಈಗ ಇನ್ನೊಂದ್ ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಆ ಕೆಲಸನ. ಅಂದ್ರೆ ನೀವು ಮಾಡಬಾರ್ದು ಅಂತನಾ? ಅಲ್ಲ, ನಾವು ಮಾಡಬಾರ್ದಾ? ಮಾಡಬಾರ್ದು. ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ. ನೀವೇ ಕೇಳ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ. ಕ್ಷಮೆ ಕೇಳಿದ್ರು ಅಂತ ಎಲ್ಲ ಸೈಲೆಂಟ್ ಆದ್ರಿ ಸರ್. ಇಲ್ಲ ಸರ್, ಸೈಲೆಂಟ್ ಆಗಿಲ್ಲ ಸರ್, ಇನ್ನೂ ಬಿಟ್ಟಿಲ್ಲ ಸರ್. ಇನ್ನೂ ಏನು ವಾಯ್ಸ್ ನೋಟ್ ಬಿಟ್ಟಿದ್ದಾರೆ. ಅದನ್ನ ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತೀವಿ, ಇದು ಮಾಡ್ತೀವಿ, ನೀವೇನು ಮಾಡ್ತಾ ಇದ್ದೀರಾ ಫಿಲಿಮ್ ಚಾಂಬರ್ ಅವರು ಅಂತೇಳಿ ನಮ್ಗೆ ಪ್ರಶ್ನೆಗಳು ಕೇಳಿ ನಮ್ಮ TV ಚಾನಲ್ ಅಸೋಸಿಯೇಷನ್ ನಮ್ಮ ರವಿ ಅವರು ನಿರ್ದೇಶಕರ ಸಂಘ ಎಲ್ಲ ಈ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವನಿಗೆ ಸಹಕಾರ ಕೊಡಬಾರ್ದು, ನಾನ್ ಕೋಆಪರೇಷನ್ ಮಾಡಬೇಕು ಅನ್ನೋದನ್ನ ಸೇರಿ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿ ಅವರು. ಎಲ್ಲರೂ ಒಂದು ಒಟ್ಟಿಗೆ ನಮಗೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಈಗ ಕೋರ್ಟಲ್ಲಿ ತೀರ್ಮಾನ ಆಗ್ಬೇಕಲ್ಲ, ಏನು ಕಂಪ್ಲೇಂಟ್ಗಳಾಗಿದೆ ಅವನು ಏನು ಎಲ್ಲರೂ ಸುಮಾರು ಜನ ಆಗ್ತಾ ಇದ್ದಾರೆ, 100 ಜನ ಕೇಸ್ಗಳಾಗ್ತಾ ಇದ್ದಾರೆ. ಹೌದು ಸರ್, ಅವ್ರಿಗೂ ಕರೆದ್ವಿ. ಅವರು ನೀವೇನು ತೀರ್ಮಾನ ತಗೊಳ್ತೀವೋ ಅದ್ರಿಗೆ ಬದ್ಧವಾಗಿರ್ತೀವಿ ಅಂತೇಳಿ ನಮ್ಮ ದೊಡ್ಡನವರು ಸರ್. ಈಗ ಎಲ್ರಿಗೂ ನಮಸ್ಕಾರ. ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಇವಾಗ. ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಜೋಗಿ ಮತ್ತು ನನಗೂ ಸುಮಾರು 30-35 ವರ್ಷದ ಸ್ನೇಹ. ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು ಸರ್. ಖಂಡಿತ ಅದೇ ಪ್ರಶ್ನೆನೇ ಕೇಳ್ತಾ ಇದ್ದೀವಿ. 3 ಗಂಟೆಗಿದ್ದ ಪ್ರೆಸ್ ಮೀಟ್ ನಾವು ಪ್ರೀಪೋನ್ ಮಾಡುವಂತ ಅವಶ್ಯಕತೆ ಏನಿದೆ? ಆ ಸಿನಿಮಾಗೋಸ್ಕರ ಮಾಡಬೇಕಾ? ಒಂದು ನಿಮಿಷ ಆದಾಗ ನಾನು ಕೇಳಿದೆ,
ಪ್ರೀಪೂನ್ ಯಾಕೆ ಮೀಟ್ ಮಾಡಿದ್ದೆ, ಅದು ಯಾರು ಅಲ್ಲಿ ಕಮಲಾ ಹಾಸನ್ದು 4 ಗಂಟೆಗೆ ಇದೆ, ಅದಕ್ಕೋಸ್ಕರ ನಾವು ಯಾರೂ ಬರಲ್ಲ, ದಯವಿಟ್ಟು ಅದನ್ನು ಪ್ರೀಪೋನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ. ನಾವೆಲ್ಲ ಮಾಧ್ಯಮದವರೆಲ್ಲ ಅದಕ್ಕೋಸ್ಕರ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಜನ. ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ಅಲ್ಲ, ಪ್ರೀಪೋನ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಅಲ್ವಾ? ನೀವು ಬರ್ದೇನೆ, ಹೇಳಿಲ್ಲ ಸರ್, ನಮ್ಗೆ ಯಾರು ಕೇಳಿಲ್ಲ. ನೀವು ಬರ್ದೇನೆ, ಮಾಧ್ಯಮದವರು ಬರ್ದೇನೆ ನಾವು ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ? ನನಗೆ ಬೇರೆ ಯಾರು ಹೇಳಿಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಆ ಸಿನಿಮಾದ ಪ್ರೆಸ್ ಮೀಟ್ ನ 2 ಅವರ್ ಲೇಟ್ ಮಾಡಿ ಅಂತ ನೀವು ಹೇಳ್ಬೋದಿತ್ತಲ್ಲ. ಅದು ಸಂಬಂಧಪಟ್ಟವ್ರು ಕೇಳಬೇಕು. ನಾನೇ ಮಾತಾಡ್ತೀನಿ ಸರ್. ನಾವೆಲ್ಲ ಬಗ್ಗಂಡೆ ಸರ್ ಸರ್ ಅಲ್ಲ ಒಂದು ನಿಮಿಷ ಇರಿ. ದಯವಿಟ್ಟು ಯಾರು ದಯವಿಟ್ಟು ಮಾಡಿಲ್ಲ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವಾಗಾದ್ರೂ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮಕ್ಕೆ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ. ಇದನ್ನ ಚೇಂಜ್ ಮಾಡ್ಕೊಳ್ಳುವಂತ ತಾಕತ್ತಿಲ್ವಾ? ಸರ್, ಎಷ್ಟೋ ವಿಷಯಗಳಲ್ಲಿ ಇದೇ ಆಗ್ತಿದೆ ಸರ್. ಸರ್, ತಾಕತ್ತು ಪ್ರಶ್ನೆ ಮಾತಾಡಬೇಡಿ, ವಾಣಿಜ್ಯ ಮಂಡಳಿ ಪ್ರಶ್ನೆ ಮಾಡಬೇಡಿ. ಅದಕ್ಕೆ ಮಾತಾಡಿ. ಹೇಳಿ ಸರ್. ಆತ್ಮವಂಚನೆ ನೀವೆಲ್ಲರೂ ಎಲ್ಲಿರ್ತಿದ್ರಿ? ಫಿಕ್ಸ್ ಮಾಡಿದ್ದೇನೆ ನಾವು ಮಾತಾಡೋದ್ರ ಬಗ್ಗೆ ನಮಗೂ ಬೇಸರ ಇದೆ, ಅದು ಖಂಡಿತ ತಪ್ಪು. ಅದನ್ನ ಫಸ್ಟ್ ಲೈನ್ ಅಲ್ಲೇ ಒಪ್ಕೋತೀವಿ. ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ? ಖಂಡಿತ ಸ್ಪಂದಿಸ್ತಾ ಇದೆ ಸರ್. ಯಾವತ್ತೂ ಅದರ ಇಂಥ ಘಟನೆಗಳು ಬಂದಾಗ ನಮ್ಮ ರಾಜಣ್ಣನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು, ಅದಕ್ಕೆ ಕಮಿಷನ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವತ್ತೂ ನಾವು ಸುಮ್ಮನೆ ಇದೀವಿ ಇಲ್ಲಿ. ಥಿಯೇಟರ್ ಸಿಗ್ತಿರೋ ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್. ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗ್ಲಿ ದೊಡ್ಡ ಸಿನಿಮಾಗಾಗ್ಲಿ ಸಮಸ್ಯೆ ಆಗಿದೆ ಸರ್, ಇವತ್ತೆಲ್ಲ ಸ್ಕ್ರೀನ್ಗಳು ಖಾಲಿ ಬಿದ್ದಿದ್ದಾವೆ, ಹೋಗಲಿಲ್ಲ. ನಾನು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ಹೇಳ್ತಾ ಇದ್ದೀನಿ. ಚೇಂಬರ್ ಅಲ್ಲಿ ನಿರ್ಧಾರ ತಗೊಂಡು ನ್ಯಾಯ ಕೊಡಿಸಿರೋ ಒಂದೇ ಒಂದು ಉದಾಹರಣೆ ತೋರಿಸಿ ಸರ್. ಯಾವ್ದು ಹೇಳಿ? ಯಾರು ಮಾತ್ರ ಬಂದಿದ್ದಾರೆ ಹೇಳಿ ಸರ್. ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಿದೆ ಗೊತ್ತಾ ನಿಮ್ಗೆ? ಯಾವ್ದು? ತಗ್ ಲೈಫ್ ಅನ್ನುವಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಇರೇ ಅದು ನಿಮಗೆ ಗೊತ್ತಿಲ್ವಾ? ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇರಿ ಒಂದು ನಿಮಿಷ. ರಾವಣ್ ನನ್ನ ಒಂದು ಪಿಕ್ಚರು ಥಿಯೇಟ್ರಿಗೆ ಹೋಗಿ ಎಲ್ಲಿ ಬೇಕೋ ಪರಭಾಷೆ ಇದ್ದು 2ನೇ ವಾರ ಆದಮೇಲೆ ಬೇರೆ ನಮ್ಗೆ ಏನಾಜ್ಞೆ ಮಾಡಿದೆ, ಇವತ್ತಿನವರೆಗೂ 1.5 ಕೋಟಿ ಕೇಳಿ ನಮ್ಮವ್ರು 2-3 ದಿವಸ ಅವ್ರು ಮಾಡೋ ಕೇಸ್ ಆಗಿದೆ. 1.5 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟಿಗೆ ತಲೆಬೇಕಾ ಬೇಡವಾ? ಇದು ನಮ್ಮನ್ನು ಕಾಡ್ತಾ ಇರೋದು ಸತೀಶ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸರ್ ಅಣ್ಣ ಒಂದೇನಾ ನೀವು ಸರ್, ಬೇರೆ ಯಾವ ರಾಜ್ಯ ಸರ್, ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದವರು ಹೋಗಿ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲರೂ ಪೆನಾಲ್ಟಿ ಕಟ್ಬಿಟ್ಟು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ನಮ್ಮವರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಅದನ್ನ ಸರ್ ಇವತ್ತು ಸರ್ ಇವತ್ತು ಅವರು ಸರ್ ಇವಾಗ CCI ಮಧ್ಯ ಬಂದ ಮೇಲೆ ಅವರು ಕೂಡ ಒಂದೇ ಒಂದು ನಿಮಿಷ ಸತೀಶ್ ಸರ್ ನೋಡಿ ಇದನ್ನ ಬೇರೆ ಪೂರ್ವಾಪರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನು ಕರೆದಿದ್ದೀವೋ ನಾನು ಒಪ್ಕೋತೀನಿ. ಸತೀಶ್ ಅವ್ರಿಗೊಂದು ಕೇಳ್ತೀನಿ ಅಣ್ಣ. ಈಗ ನಮ್ಮ ಎಕ್ಸಿಕ್ಯೂಟಿವ್ಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ, ಯಾವುದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ? ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈಜಿಯಾಗಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಒಂದು. ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಟಾರ್ ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದ್ದೀರಾ? ಅಲ್ಲ ಸರ್, ಎಲ್ಲಾದ್ರಲ್ಲೂ ಸಂಶಯ ಇದೆ, ಇಲ್ಲಾಂದ್ರೆ ಸರ್ ಎಲ್ಲ ಅದೇ ರೀತಿ ಸರ್ ಖಂಡಿತ ನಾನು ಹೇಳೋದು ನಾವೆಲ್ಲ ನಿಮ್ಮಲ್ಲಿ ತಪ್ಪು ನಡೀತಾ ಇದೆ. ಅಲ್ಲ ಬಿಸ್ನೆಸ್ ಸರ್, ಮಾಧ್ಯಮದ ಪ್ರಶ್ನೆ ಮಾಡಬಾರ್ದ? ವ್ಯಾಪಾರ ಇದು. ಅಲ್ಲ ನಿಮಗಿರೋ ಸ್ವತಂತ್ರ ನಮಗೂ ಇದೆ, ನಿಮಗಿರೋ ಸ್ವತಂತ್ರ ನಮಗೂ ಇದೆ. ಯಾಕೆ ಪ್ರಶ್ನೆ ಮಾಡಬಾರ್ದು? ಅದಕ್ಕೆ ಮಾಧ್ಯಮ ಪ್ರಶ್ನೆ ಮಾಡ್ತಾರೆ ಅಂತ ಕೇಳ್ತಿರಲ್ಲ.
ಮಾಡಿಲ್ಲ ಅನ್ನೋದು ಮಾಧ್ಯಮ ಹೇಳ್ತೀವಿ. ನಾವು ಯಾವತ್ತೂ ಇದರಲ್ಲಿ ಮಾಧ್ಯಮದ ಒಂದು ನಿಮಿಷ ಸರ್, ಮಾಧ್ಯಮ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಕೊಂಡು ಬಂದಂಥವ್ರು. ಮಾಧ್ಯಮ ನೀವು ಹೆಂಗ್ ಪ್ರಶ್ನೆ ಮಾಡ್ತಾರೋ ಹಂಗೆ ನಾನು ಪ್ರಶ್ನೆ ಮಾಡೋಕೆ ನನಗೆ ಹೇಳಿ ಹೇಳಿ ಸರ್. ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡಂತ ಕಂಟೆಂಟ್ ಇರಲ್ಲ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡಂತ ಸಾಧ್ಯತೆಗಳಿವೆ. ಯಾರು ಫ್ರೀ ಆಗಿ ಯಾರು ಮಾಡಲ್ಲ. ಇರಿ ಸರ್, ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರು ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ. ಅವುಗಳ ಬಗ್ಗೆ ನಮಗೆ ಮಾಹಿತಿನೇ ಇರಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ, ಹೋಗ್ತೀವಿ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದ್ರೆ ಸರ್ ಅದೇ ಸರ್ ನಾವು ಕೆಲವರು ನಮ್ದು ಕೇಳಿಸ್ಕೊಳ್ಳಿ ಸರ್. ಇರಿ ಸರ್, ಅಲ್ಲ ಸರ್, ಅದೇ ನೀವೇನು ಸಮಸ್ಯೆಗಳು ಹೇಳ್ತಾ ಇದ್ದಾರಲ್ಲ, ಅದೇ ಎಕ್ಸಿಕ್ಯೂಟಿವ್ ಲೈನಲ್ಲೂ ಸಮಸ್ಯೆಗಳಿದೆ ಸರ್. ಅವ್ರದ್ದು ಒಂದು ಜೀವನ ಸರ್, ಒಂದು ಜೀವನ ಅಡಗಿದೆ ಅದರಲ್ಲಿ. ನೀವೇನು ಹೇಳಿದೆ, 4 ತಿಂಗಳಿಂದ ಸಿನಿಮಾ ಇಲ್ಲ, ಯಾವ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ. ಸುಮಾರು ಒಂದ್ ಹೇಳ್ತೀನಿ, ಚಲನಚಿತ್ರ ವಾಣಿಜ್ಯ ಮಂಡಳಿಲಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ಮನೆ ಸಿನಿಮಾ ಮಾಡ್ತಾರ? ಒಂದು ಪ್ರೊಸೀಜರ್ ಇದೆ. ಆ ಮಿನಿಮಮ್ ಪ್ರೊಸೀಜರ್ ಎಲ್ಲರಲ್ಲೂ ಇರುತ್ತೆ. ಅದನ್ನ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ. ಇದನ್ನ ಹೇಳ್ತೀನಿ, ನಮ್ಮ ಚಾನಲ್ಗಳಿಗೆ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ 3 ಜನ ಕೂಡ ಇರ್ಲಿಲ್ಲ. ಅದು ಆಮೇಲೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಹೊಸಬ್ರಿಗೆ ಏನ್ ಮಾಡಿದೀರಿ ಅಂತ ಕೇಳ್ತಾ ಇದೀರಲ್ಲ. ಹೊಸಬ್ರಿಗೆ ಏನ್ ಮಾಡಿದೀವಿ ಅಂದ್ರೆ, ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ ಗಳನ್ನ ಅದ್ರ ಮೂಲಕ ಹಾಕ್ತಾ ಇದೀವಿ. ಅವತ್ತೇ ಮಾಡ್ತಾ ಇದ್ವಿ. ನೀವ್ ಹೇಳಿದ್ರೆ ಹೊಸ ಆರ್ಟಿಸ್ಟ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ, ಹಂಗಾರೆ ಕಂಟೆಂಟ್ ಇಲ್ಲ ಹೊಸ ಮಾಡಲ್ವಾ? ಕೆಲವು ಅದನ್ನೇ ಸರ್ ಈಗ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಓಕೆ ಸರ್, ಓಕೆ ಸರ್. ಈಗ ನಾನು ಅದಕ್ಕೆ ವಿಷಯಕ್ಕೆ ಬಂದೆ. ಒಂದು 8 ಪಾಯಿಂಟ್ ಇದೆ, ಹೇಳ್ಬೋದಾ? ಹಂಗೆ ಏನೇನು ಹೇಳಿದ್ದಾರೆ ಅಲ್ಲ, ಅದು ಪೂರ್ತಿ ಹೇಳೋಕ್ಕಾಗಲ್ಲ, ಪ್ಲೀಸ್. ಕೆಲವು ನಮಗೆ ಸಲಹೆ ಕೊಟ್ಟಿದ್ದಾರೆ. ದಯವಿಟ್ಟು 3 ಗಂಟೆಗೆ ಪತ್ರಿಕಾ. ಈ ಹಿನ್ನೆಲೆಯಲ್ಲಿ ಕೆಲವು ಮಾತು. ಒಂದು, ಮಡೆನೂರು ಮನು ಯಾರು? ಆತನಿಗೋಸ್ಕರ ಕೇಳಿಸ್ಕೊಳ್ಳಿ, ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರರ ಮತ್ತು ಪ್ರದರ್ಶಕರ ಒಕ್ಕೂಟವಲ್ಲವೇ? ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ? 2, ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ನೀವು ಮನು ಮಡೆನೂರು ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? 3, ಆ ಮಾತುಗಳನ್ನು ಆಡಿದ್ದು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ? ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ? ಈಗ AI ಮೂಲಕ ಯಾರ ಧ್ವನಿಯನ್ನು ಬೇಕಿದ್ದರೂ ಮರುಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ? 4, ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ? ಮನುವನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುತ್ತೀರಾ? ಆ ಹಕ್ಕು ನಿಮಗೆ ಕೊಟ್ಟವರು ಯಾರು? ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5, ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು, ನಾನಲ್ಲ. ಕುಡಿದು ಏನೋ ಮಾತಾಡಿರ್ಬೋದು, ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಅನ್ನುವ ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಾಹೀರಾತು ಮಾಡುವುದಿಲ್ಲವೇ? ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ 100-200 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲಾ ಹಾಸನ್ ತಮಿಳು ಸಿನಿಮಾ ಥಗ್ ಲೈಫ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ಅಷ್ಟು ದುರ್ಬಲರೇ ನೀವು? ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನಾವು 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ. ಮಡೆನೂರು ಮನುವನ್ನು ಅದುಮಿಡಲು ಹೊರಟಿದ್ದೀರಾ? ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು.
ವಾಣಿಜ್ಯ ಮಂಡಳಿ ಬಾನೋ ಮುಸ್ತಾಕ ಕೂತಿದ್ದಾರೆ. ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು, ಸರ್ಕಾರದ ಮಲ್ಟಿಪ್ಲೆಕ್ಸ್ ದರವನ್ನು 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ, ಬೆಟ್ಟ ಅಗೆದು ಮಂಡಳಿ ಮಾಡಬೇಕಾದ ಕೆಲಸವೇ ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ದರ್ಶನ್ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬೈಯುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಘನತೆಯುಳ್ಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು. ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ? ಈಗ ಇಷ್ಟೆಲ್ಲ ಫೇಸ್ಬುಕ್ ಅಲ್ಲಿ ಬರ್ತಿದ್ರು, ನೀವು ಫೇಸ್ಬುಕ್ ಅಲ್ಲಿ ಆನ್ಸರ್ ಕೊಟ್ಟಿದ್ರು ಆಗಿರ್ತಿತ್ತು. ಯಾಕೆ ಸರ್ ಯಾಕೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದ್ಯಾ? ಅಲ್ಲಲ್ಲ ಸರ್, ಇದಾವೆ ಇಷ್ಟು ಗೊಂದಲ. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಪತ್ರಿಕೋದ್ಯಮಿಗಳು ತಾನೆ, ಅವರೇ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬೆಟ್ಟ ಆಗೋದು ಇಲಿ ಹಿಡ್ದಂಗೆ ಇದೆಲ್ಲ ಹೇಳಿದಾಗ ನಾವೇನು ಗೊಂದಲಕ್ಕೆ ಸಿಕ್ಕಾಕಬೇಕು ಹೇಳಿ ಸರ್. ನಾನೀಗ ಪತ್ರಿಕಾಗೋಷ್ಠಿ ಕರೆದು ಮನು ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದ್ದಾವೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ಟನೆ ಹೊರತು ನಾನು ಯಾರನ್ನೂ ಕೂಡ ಅವರು ಸರ್ ಇದು ಅಲ್ಲ ಈಗ ಸರ್ ಒಬ್ಬರ ಪತ್ರಕರ್ತರ ಅವತ್ತು ಅವ್ರು ಹಂಗೆ ಬರ್ದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ. ನೋಡಿ ನಾನಿಲ್ಲಿ ಅವರನ್ನ ಯಾವುದೇ ಕಾರಣದಲ್ಲೂ ಒಂದು ನಿಮಿಷ ಯಾರು ಇದರಲ್ಲೂ ಕೂಡ ಅವ್ರನ್ನ ಎಲ್ಲ ಇದೆ, ಅದೇನೇ ಇರಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾರು ನಾವು ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆ ಅದು ಯಾವ ರೀತಿ ಇಬ್ರು ಡೈರೆಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ. ಎಲೆಕ್ಷನ್ ಫಿಲ್ಮ್ ಚಾಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಡಾಕ್ಟರ್ ಆಸ್ಪತ್ರೆಗೆ ತೀರ್ಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡ್ರು ಅಂತ ಗೊತ್ತಾಗ್ತ ಎಲ್ಲರಿಗೂ ಅಲ್ಲ. ಅವ್ರಿಗೆ ಸದಸ್ಯರಾಗಿದ್ರೆ ತೀರ್ಕೊಂಡವ್ರಿಗೆ ಸದಸ್ಯರಾಗಿದ್ರೆ ಸೋನು ನಿಗಮ್ಗೆ ಏನ್ ಮಾಡಿದಾರೆ ಹೇಳಿ ಕೇಳ್ತಾರೆ. ಮೊನ್ನೆ ಒಂದು ಕುಲದವಲ್ಲಿ ಮೇಲೆ ಅದಕ್ಕೆ ಇರೋದು ಆಯ್ತಲ್ಲ ಸರ್, ಅದರಲ್ಲಿ ಒಂದು ಸಾಂಗ್ ಆಡಿತ್ತು ಸರ್, ಅದನ್ನ ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ಅಲ್ಲ ಮಾಡ್ಲಿ, ಈಗ ನಿಮ್ದೇ ಹೇಳ್ರೆ ನಿಮ್ದೇನಂತ ಇನ್ನೂ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ನಾಯಕ ನಟರೆಲ್ಲ ಕರೆಸ್ತಾ ಇದೀವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಅವ್ರದ್ದು ಸದ್ಯದಲ್ಲೇ ಇದ್ದಾರೆ ಸರ್ ಇಲ್ಲಿವರೆಗೂ. ಸರ್ ಈಗ ಚಿಕ್ಕಬೇಕಲ್ಲ ಸರ್, ನಾಯಕ ನಟರೆಲ್ಲ ಬರ್ಬೇಕಲ್ಲ ಸರ್. ಎಲ್ಲಾರು ಪ್ರಯತ್ನ ಪಡ್ತೀವಿ ಸರ್. ಅವನು ಬೇರೆಯವನಲ್ಲ ಸರ್, ಅವನಿಗೂ ನಾವೇನು ಅಸಹಕಾರ ಅಂತ ಹೇಳಿದೀವೋ ಅದನ್ನ ತಗೊಳ್ತೀವಿ ಅಂತ ಹೇಳಿ ಸರ್. ಮತ್ತೆ ಅದನ್ನ ಕರೆದ್ಬಿಟ್ಟು ಮಾಡ್ಬಿಟ್ಟೇನು ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು, ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು. ವಾಣಿಜ್ಯ ಮಂಡಳಿ ಹೇಳ್ದಂಗೆ ಅದೇ ಅವನ ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ಇದು ಬಂದಿದ್ರ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಆಮೇಲೆ ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ತೀರ್ಮಾನ ಆಗಿದೆ ಅಂತ ಹೇಳಿ ಈ ಹಿಂದೆ ಅಣ್ಣಾವ್ರ ನಟನೆ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ, ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ, ಈಗ ಇನ್ನೊಂದು ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಆ ಕೆಲಸನ. ಅಂದ್ರೆ ನೀವು ಮಾಡಬಾರ್ದು ಅಂತನಾ? ಅಲ್ಲ, ನಾವು ಮಾಡಬಾರ್ದಾ? ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ. ನೀವೇ ಕೇಳ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ. ಕ್ಷಮೆ ಕೇಳಿದ್ರು ಅಂತ ಎಲ್ಲ ಸೈಲೆಂಟ್ ಆದ್ರಿ ಸರ್. ಇಲ್ಲ ಸರ್, ಸೈಲೆಂಟ್ ಆಗಿಲ್ಲ. ಇನ್ನೂ ಅವ್ರನ್ನ